ವಾರ್ತೆಗಳ ಪ್ರಾಯೋಜಕರು ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ರಾಯಚೂರು. ನಾಡಿನ ಸಮಸ್ತ ನಾಗರಿಕರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ವೀರೇಶ್ ಹೀರಾ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ರಾಜ್ಯ ಘಟಕ, ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡ, ರಾಜ್ಯಾಧ್ಯಕ್ಷರು, ವಿನೋದ್ ರೆಡ್ಡಿ ಎಂ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ತಾಲೂಕು ಘಟಕ, ರಾಯಚೂರು. ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಎಚ್. ಶಿವರಾಮೇಗೌಡ, ರಾಜ್ಯಾಧ್ಯಕ್ಷರು, ಅಶೋಕ್ ಕುಮಾರ್ ಸಿ.ಕೆ. ಜೈನ್, ಜಿಲ್ಲಾ ಅಧ್ಯಕ್ಷರು, ರಾಯಚೂರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವೆಂಕಟೇಶ್ ಅರಗೋಲ್, ಜಿಲ್ಲಾ ಅಧ್ಯಕ್ಷರು, ಕೆ. ಯರ್ರಿಸ್ವಾಮಿ, ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಶಿವಕುಮಾರ್ ಯಾದವ್, ಜಿಲ್ಲಾ ಅಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ, ರಾಯಚೂರು. ನಮ್ಮ ಕರ್ನಾಟಕ ಸೇನೆ, ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಕೆ. ಕೊಂಡಪ್ಪ, ಜಿಲ್ಲಾ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ, ರಾಯಚೂರು. ಬಸವರಾಜ್ ಪಡಕೋಟೆ, ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ. ನಮಸ್ಕಾರ. ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆರ್ಎಸ್ಎಸ್ ಪಥಸಂಚಲನ, ದೇಶ ಹಿಂದೂ ಧರ್ಮ ರಕ್ಷಣೆಗೆ ನಮ್ಮಿಂದಲೇ ಬದಲಾವಣೆ ಪ್ರಾರಂಭವಾಗಲಿ, ಕೃಷ್ಣ ಜೋಶಿ. ಸಭ್ಯತೆ ಸಂಸ್ಕೃತಿ ಬೆಳೆಸುವುದೇ ಗುರುಪೀಠಗಳ ಧ್ಯೇಯ, ರಂಭಾಪುರಿ ಜಗದ್ಗುರುಗಳು. ನವೆಂಬರ್ 5ರಂದು ರಂಗಕುಸುಮ ಸಾಂಸ್ಕೃತಿಕ ವೇದಿಕೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಕಾಮಿಡಿ ಕಿಲಾಡಿ ಕಲಾವಿದರು ಭಾಗಿ, ಸಿದ್ದೇಶ್ ವಿರಕ್ತ ಮಠ. ಶ್ರೀ ನರೇಂದ್ರಾಚಾರ್ಯ ಪಾದುಕೆ ಮೆರವಣಿಗೆ, ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ. ಶರಣರ ಚಿಂತನೆಗಳು ಸಾಮರಸ್ಯ ಜೀವನಕ್ಕೆ ಅವಶ್ಯಕ, ತಿಪ್ಪರಾಜ ಹವಲ್ದಾರ್. ಮೊಟ್ಟ ಮೊದಲ ಹೊನಲ ಬೆಳಕಿನ ಪಂದ್ಯಾವಳಿಗೆ ಅದ್ದೂರಿಯ ತೆರೆ, ಕೆಕೆಪಿಎಲ್ ಕ್ರಿಕೆಟ್, ರಾಯಚೂರಿನ AV9 ಚಾಂಪಿಯನ್. ಮತ್ತು ವಾರ್ಡ್ ನಂಬರ್ 12ರಲ್ಲಿ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವಾಚರಣೆ. ವಾರ್ತೆಗಳ ವಿವರ. ಆರ್ಎಸ್ಎಸ್ ಸಂಘಟನೆಯೊಂದಿಗೆ ಹಲವಾರು ಸಮಾನ ಮನಸ್ಕ ಸಂಘಟನೆಗಳು ದೇಶದ ಮತ್ತು ಹಿಂದೂ ಧರ್ಮದ ಸಂರಕ್ಷಣೆಗೆ ಶ್ರಮಿಸುತ್ತಿವೆ. ದೇಶದ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗುತ್ತದೆ ಎಂದು ಆರ್ಎಸ್ಎಸ್ ಉತ್ತರ ಪ್ರಾಂತದ ಪ್ರಚಾರ ವಿಭಾಗದ ಪ್ರಮುಖ ಕೃಷ್ಣ ಜೋಶಿ ಕಲಬುರಗಿ ಹೇಳಿದರು. ನಗರದ ವಾಲ್ಕಟ್ ಮೈದಾನದಲ್ಲಿ ಶನಿವಾರ ಸಂಜೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷಾಚರಣೆ ಹಾಗೂ ವಿಜಯದಶಮಿ ಉತ್ಸವ ಪ್ರಯುಕ್ತ ನಡೆದ ಭವ್ಯ ಪಥಸಂಚಲನ ಸಾರ್ವಜನಿಕ ಸಮಾರಂಭದ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಿಜಯದಶಮಿ ದಿನ ನಾಗಪುರದಲ್ಲಿ 1925ರಲ್ಲಿ ಹಲವು ತರುಣರೊಂದಿಗೆ ಸಂಘ ಉದಯಿಸಿತು. ಇಂದು ಕೋಟ್ಯಾಂತರ ಸ್ವಯಂ ಸೇವಕರ ಆಗಮನದಿಂದ ಹೆಮ್ಮರವಾಗಿ ಬೆಳೆದಿದೆ. ಸ್ವಯಂ ಸೇವಕ ಸಂಘಟನೆ ಯಾವುದೇ ಫಲಾಪೇಕ್ಷೆ ಬಯಸದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಇಂತಹ ಸಂಘಟನೆ ವಿರುದ್ಧ ಕೆಲವರು ಅನೇಕ ಟೀಕೆ, ದೂಷಿಸುತ್ತಲೇ ಬಂದಿದ್ದಾರೆ. ಇವುಗಳಿಗೆ ಕಿವಿಗೊಡದೆ ಸಂಘ ಮತ್ತಷ್ಟು ಬಲಗೊಂಡು ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಸಂಘದ ಶಾಖೆಯಲ್ಲಿ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಎಂದರು. ಶಾಖೆ ಹಳ್ಳಿ ಹಳ್ಳಿಗೂ ಮುನ್ನಡೆಯುತ್ತಿದೆ. ಸಂಘದ ಕೆಲಸ ಸಂಘಟನೆಯಾಗಿದೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ವಿಚಾರ ನಮ್ಮದಾಗಿದೆ. ಸಂಘದ ಶಿಬಿರಕ್ಕೆ ಮಹಾತ್ಮ ಗಾಂಧೀಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಹ ಭೇಟಿ ನೀಡಿ ಜಾತಿ ರಹಿತ ಸಮಾನ ವ್ಯವಸ್ಥೆ ಕಂಡು ಸಂಘದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಬಸವಣ್ಣನವರ ವಿಚಾರಧಾರೆ ಸಂಘದಲ್ಲಿ ಪಾಲಿಸಲಾಗುತ್ತಿದೆ. ಎಲ್ಲರೂ ನಮ್ಮವರೇ ಎಂದು ಭಾವಿಸಲಾಗುತ್ತದೆ. ಸಾಮಾಜಿಕ ಸಾಮರಸ್ಯ ಸುರಕ್ಷಿತ ಸಂಘದ ದಿಟ್ಟ ಕೆಲಸವಾಗಿದೆ. ಲವ್ ಜಿಹಾದ್ ಹಾಗೂ ಭೂ ಜಿಹಾದ್ ವಿರುದ್ಧ ಹೋರಾಟಕ್ಕೆ ಕಟಿಬದ್ಧವಾಗಿದೆ.
ಜಿಹಾದಿನ ಮನಸ್ಸಿನ ವಿರುದ್ಧ ಹೋರಾಟ ಮುಂದುವರಿಯಲಿದೆ. ಕಾಶ್ಮೀರಕ್ಕೆ 371 ಪರಿಚ್ಛೇದ ರದ್ದುಗೊಳಿಸುವಂತೆ ಮಾಡುವುದು ನಮ್ಮ ಧ್ಯೇಯವಾಗಿತ್ತು ಎಂದರು. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಜಿಲ್ಲಾ ಕಾರ್ಯನಿರ್ವಾಹಕ ಸದಾನಂದ ಪ್ರಭು, ಡಾಕ್ಟರ್ ರಾಮಕೃಷ್ಣ ಎಂಆರ್ ವೇದಿಕೆಯಲ್ಲಿ ಇದ್ದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಎಂಎಲ್ಸಿ ಎನ್ ಶಂಕರಪ್ಪ, ಮಾಜಿ ಸಂಸದ ಬಿವಿ ನಾಯಕ್, ಮಾಜಿ ಶಾಸಕ ಬಸನಗೌಡ ಬ್ಯಾಗವರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ಭಕ್ತ ಕನಕದಾಸರು ಹೇಳಿದರು. ಆ ರೀತಿ ಈ ಜಾತಿ ಮತ ಪಂಥಗಳನ್ನು ಮೀರಿ ಭಾರತ ಮಾತೆ ಇದು ನನ್ನ ತಾಯಿ, ಇದನ್ನು ಹೇಳ್ತಾ ಹೇಳ್ತಾ ಆಚರಣೆಯಲ್ಲಿ ತರ್ತಾ ಇರತಕ್ಕಂಥದ್ದು ಯಾರು ಅಂದರೆ ಸಂಘದ ಸ್ವಯಂ ಸೇವಕರು. ಸಮಾಜದಲ್ಲಿ ಇರತಕ್ಕಂತಹ ಎಲ್ಲ ಜಾತಿ ಮತ ಪಂಥಗಳ ಸನ್ಯಾಸಿಗಳು, ಎಲ್ಲ ಜಾತಿ ಮತ ಪಂಥಗಳ ಎಲ್ಲ ಪ್ರಮುಖರು, ಅವರೆಲ್ಲ ಒಟ್ಟಿಗೆ ಸೇರಿಸಿ ಎಲ್ಲರೂ ಕೂಡಿ ಘೋಷಣೆ ಮಾಡಿ ನಾವೆಲ್ಲ ಒಂದು ಈ ಸಮಾಜದ ಅಂಗ, ನಾವೆಲ್ಲರೂ ಸೇರಿ ಇದೊಂದು ವಿರಾಟವಾಗಿರತಕ್ಕಂತಹ ಹಿಂದೂ ಸಮಾಜದ ನಿರ್ಮಾಣ. ಇದನ್ನು ಪ್ರತ್ಯಕ್ಷ ಅನುಭವಿಸ್ತಾ ಜಾರಿಗೆ ತರ್ತಾ ಇದ್ದದ್ದು ಯಾರು ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದನ್ನು ಸಂಘದ ಸ್ವಯಂ ಸೇವಕರು ಪ್ರತಿಯೊಬ್ಬರು ಮಾಡಬೇಕು ಅನ್ನುವಂಥದ್ದು ಸಂಘದ ಇಚ್ಛೆ. ಇದರ ಮೂಲಕವಾಗಿ ಸಮಾಜದಲ್ಲಿ ಪರಿವರ್ತನೆ ಬರಬೇಕು, ಇದರ ಮೂಲಕವಾಗಿ ಸಮಾಜ ಘನಿಷ್ಠ ಆಗಬೇಕು, ಇದರ ಮೂಲಕ ಸಮಾಜದಲ್ಲಿ ಎಲ್ಲರೂ ಸಹಿತ ನಾವೆಲ್ಲ ಈ ದೇಶದ ಮಕ್ಕಳು ಅನ್ನುವಂತಹ ಅನುಭೂತಿಯನ್ನು ಅನುಭವಿಸಬೇಕು. ಇದು ಸಂಘ. ಹೀಗೆ 100 ವರ್ಷಗಳಿಂದ ಸತತವಾಗಿ ಸ್ವಯಂ ಸೇವಕರಲ್ಲಿ ಗುಣ ನಿರ್ಮಾಣದ ಕೆಲಸವನ್ನು, ಸಾಮಾಜಿಕ ಸಾಮರಸ್ಯದ ಕೆಲಸವನ್ನು, ಸಾಮಾಜಿಕ ಸುರಕ್ಷೆಯ ಕೆಲಸವನ್ನು ಸಂಘ ಮಾಡ್ತಾ ಇದೆ. ಇದರ ಜೊತೆಗೆ ಸಂಘದ ಸ್ವಯಂ ಸೇವಕರು ಸಮಾಜಕ್ಕೆ ಅಗತ್ಯ ಇದೆ ಅನ್ನತಕ್ಕಂಥದ್ದು ಸಂಘ ಸೃಷ್ಟಿಯನ್ನು ಮಾಡಿ ಹಾಕಿದ್ದಾರೆ. ಬೀಜ ಅದು ಮೊಳಕೆ ಒಡೆದು ಸಸಿಯಾಗಿ, ಗಿಡವಾಗಿ, ಹೆಮ್ಮರವಾಗಿ, ಇವತ್ತು ವಟವೃಕ್ಷವಾಗಿ ಅನ್ನೋ ಸಂಘ ನಿಂತಿದೆ. ಆ ವೃಟವೃಕ್ಷದ ಒಂದೊಂದು ಟೊಂಗೆಗಳು ಸಹಿತ ಸಂಘದ ಸೃಷ್ಟಿ. ಯಾವುದು ಅಂತ ಹೇಳಿದ್ರೆ ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂತ ಕೇಳ್ತೀವಿ. ಇವತ್ತು ದೇಶದಲ್ಲಿ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಭಕ್ತಿಯನ್ನ ಜಾಗೃತ ಮಾಡತಕ್ಕಂತಹ ಒಂದು ದೊಡ್ಡದಾದಂತಹ ಸಂಘಟನೆ ಯಾವುದು ಅಂದರೆ ABVP. ಇದು ಸಂಘ ಸೃಷ್ಟಿ. ಕಾರ್ಮಿಕ ಕ್ಷೇತ್ರವನ್ನು ನಾವು ನೋಡ್ತೀವಿ. KSRTCಯಲ್ಲಿರುವಂತಹ ಕಾರ್ಮಿಕ ಕ್ಷೇತ್ರ, ಬ್ಯಾಂಕಿನಲ್ಲಿ ಇರುವಂತಹ ಫ್ಯಾಕ್ಟ್ರಿಗಳಲ್ಲಿ ಇರತಕ್ಕಂಥದ್ದು, ಅನೇಕ ಕಮ್ಯುನಿಸ್ಟ್ ಸಂಘಟನೆಗಳ ಮಧ್ಯದಲ್ಲಿ ಸಂಘ ಸೃಷ್ಟಿ ಯಾವುದು ಅಂತ ಹೇಳಿದ್ರೆ ಭಾರತೀಯ ಮಜ್ದೂರ್ ಸಂಘ. ಭಾರತೀಯ ಮಜ್ದೂರ್ ಸಂಘ ಅದು ಕೆಲಸ ಮಾಡ್ತಾ 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 ಇವತ್ತು ಕಾರ್ಮಿಕ ಕ್ಷೇತ್ರದಲ್ಲಿ ದೇಶದಲ್ಲಿ ನಂಬರ್ 1 ಸಂಘಟನೆ ಅದು BMS. ಕಾರ್ಖಾನೆಯ ಮಾಲೀಕರು ಮತ್ತು ಕಾರ್ಖಾನೆಯ ನೌಕರರು ಇವರೆಲ್ಲರೂ ಸಾಮರಸ್ಯದಿಂದ ಕೆಲಸ ಮಾಡ್ತಾ ಇರಬೇಕು. ರಘುಪತಿ ರಾಘವ ರಾಜಾರಾಮ್ ಪೂರಾ ವೇತನ ಆಧಾ ಕಾಮ್ ಅಲ್ಲ, ದೇಶ ಕೆ ಹಿತ್ ಕೆ ಲಿಯೆ ಕರೆಂಗೆ ಕಾಮ್ ಕೆ ಲಿಯೆ ಲೇಂಗೆ ಪೂರೇ ದಾಮ್. ನಾವು ಮಾಡತಕ್ಕಂತಹ ಕೆಲಸ, ನಾವು ತಗೊಳ್ತಕ್ಕಂತಹ ವೇತನ ಇದೆಲ್ಲವೂ ಸಹಿತ ದೇಶಕ್ಕೋಸ್ಕರ. ಈ ರೀತಿ ಕಾರ್ಮಿಕ ಸಂಘಟನೆ ಈ ದೇಶದಲ್ಲಿ ಪ್ರಾರಂಭ ಆಗಿದೆ. ಹಾಗೇನೆ ಈ ದೇಶದಲ್ಲಿ ಅನೇಕ ಶಿಕ್ಷಣ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ವಿದ್ಯಾರ್ಥಿ ಪರಿಷತ್, ವಿದ್ಯಾಭಾರತಿಯ ಹೆಸರಿನಿಂದ ಈ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶಾಲೆಗಳು. ಸರ್ಕಾರ ಬಿಟ್ಟರೆ ಅದರ ನೆಕ್ಸ್ಟ್ ಅತಿ ದೊಡ್ಡ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಅದು ವಿದ್ಯಾಭಾರತಿ. ಆ ಶಾಲೆಯಲ್ಲಿ ಮಕ್ಕಳಿಗೆ ದೇಶಭಕ್ತಿಯ ಪಾಠವನ್ನು ಕಲಿಸಿ ಆಧುನಿಕವಾಗಿರ್ತಕ್ಕಂತಹ ಎಲ್ಲ ಶಿಕ್ಷಣವನ್ನು ಕೊಡ್ತಾ ಇರತಕ್ಕಂತಹ ಶಾಲೆ. ಒಂದು ಬುಕ್ ಇದೆ ಇಕಿಗಾಯ್ ಅಂತ, ಅದು ಭಾಳ ಭಾಷೆಗಳಲ್ಲಿ ಭಾಷಾಂತರಗೊಂಡಿದೆ. ಅದರಲ್ಲಿ ಹೇಳ್ತಾನೆ, ಈ 2ನೇ ವರ್ಲ್ಡ್ ವಾರ್ ಆದಾಗ ಈ ಒಕಿನಾವಾ ಅಂತ ಒಂದು ಪ್ರದೇಶ, ಅಲ್ಲಿ ಭಾಳ ಎಫೆಕ್ಟ್ ಆಗಿರುತ್ತೆ. ಸೊ ಅಲ್ಲಿ ಇಲ್ಲಿ ಜನ ಏನೇನು ಎಫೆಕ್ಟ್ ಆಗಿದೆ ಅಂತ ಸ್ಟಡಿ ಮಾಡೋಕ್ಕೆ ಹೋದಾಗ ಅಲ್ಲಿ ಜನರ ದೈಹಿಕ ಸ್ಥಿತಿ ಮತ್ತು ಅವರ ವಯಸ್ಸಿನ ಆಯಸ್ಸು ನೋಡುವಾಗ ಎರಡು ಭಾಳ ವಯಸ್ಸಾದವರು ಅಲ್ಲಿ ಬದುಕಿರ್ತಾರೆ, ಸದೃಢವಾಗಿರ್ತಾರೆ. ಸೊ ಅದು ಸ್ಟಡಿ ಆಗುತ್ತೆ. ಯಾಕೆ ಇವರೆಲ್ಲ ಇಷ್ಟು ಸದೃಢರಾಗಿದ್ದಾರೆ ಅಂದರೆ ಅವರು ನೇಚರ್ ಜೊತೆಗೆ ಜಾಸ್ತಿ ಇರ್ತಾ ಇದ್ರು ಅಂತ, ನೈಸರ್ಗಿಕ ಸಂಪರ್ಕ. ಸೊ ಭೂಮಿ ಜೊತೆ ಅವರ ದೈನಂದಿನ ಚಟುವಟಿಕೆ
ಅವರು ತಮ್ಮ ಹೊಲ ತೋಟಗಳಲ್ಲಿ ಕೆಲಸ ಮಾಡೋದು, ಅಲ್ಲೇ ಬೆಳೆದ ಲೋಕಲ್ ಪ್ರಾಡಕ್ಟ್ಸ್ನ ಉಪಯೋಗ ಮಾಡೋದು. ಹಾಗೂ ಅಟ್ ದ ಎಂಡ್ ಆಫ್ ದ ಡೇ, ಸೊ ಸಂಜೆ ಆದ ನಂತರ ಅವರೆಲ್ಲ ಒಂದು ಕಡೆ ಕೂಡ್ತಾರೆ. ಕೂತು ಅವರವರ ವಯಸ್ಸಿಗೆ ತಕ್ಕಂತೆ ಆಟಪಾಠ ಅಥವಾ ವಿಚಾರ ವಿನಿಮಯಗಳು, ದುಃಖವನ್ನು ಹಂಚಿಕೊಳ್ಳೋದು, ಹಾಗೂ ಯಾರಾದರೂ ಆರ್ಥಿಕವಾಗಿ ಪ್ರಾಬ್ಲಮಲ್ಲಿದ್ದರೆ ಅವರಿಗೆಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಅವ್ರವ್ರಿಗೆ ಇಮಿಡಿಯೇಟಾಗಿ ಹೆಲ್ಪ್ ಮಾಡಿ ಅದರಿಂದ ಹೊರಗೆ ತರೋದು. ಸೊ ದಿಸ್ ವೆನ್ ಈ ಹ್ಯಾಪಿನೆಸ್ ಕೋಶೆಂಟ್ ಅಂತ ಒಂದು ಅನಲೈಸಿಸ್ ಇರುತ್ತೆ. ಜಗತ್ತಿನಲ್ಲಿ ಯಾರು ಅತ್ಯಂತ ಸುಖವಾಗಿದ್ದಾರೆ ಅಂತ ನೋಡುವಾಗ is few of the places, some places in the world they are very happy. So people, they are not doing any different. ಅವರೇನು ವಿಚಿತ್ರವಾಗಿ ಏನಾದರೂ ಸ್ಪೆಷಲ್ ತಿನ್ನೋದಾಗಲಿ, ಸ್ಪೆಷಲ್ ಆಗಿ ಜೀವನ ಮಾಡೋದಾಗಲಿ ಮಾಡ್ತಾ ಇಲ್ಲ. ಅವರು ಅತಿಯಾದ ಸಾಧಾರಣವಾದ ಜೀವನವನ್ನು ಸಂತೋಷವಾಗಿ ಕಳೀತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ ನಾನು RSS ಬಗ್ಗೆ ಯೋಚನೆ ಮಾಡುವಾಗ ನನಗೆಲ್ಲೋ ಅನ್ನಿಸ್ತು, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತ ಒಂದಿರುತ್ತೆ. ಸೊ ಅಲ್ಲಿ ನಿಮಗೆ ಸಾಕಷ್ಟು ಮಾನಸಿಕವಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. So when you are alone, you are stressed. When you are among people, you are relaxed. So ಇದು ಈ ಕಮ್ಯುನಿಟಿ ಪಾರ್ಟಿಸಿಪೇಷನ್ ನೋಡಿ, ಧ್ಯೇಯ ಬೇರೆ ಇರ್ಬೋದು, ನೂರಾರು ಇರ್ಬೋದು. ಇಲ್ಲಿ ನಿಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಿಸ್ತು ಕಲಿಸ್ತದೆ, ಸಂಯಮ ಕಲಿಸ್ತದೆ, ಮತ್ತು ನಿಮಗೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಒಬ್ಬರಿಗೊಬ್ಬರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಸಂದಿರುವ ಪ್ರಯುಕ್ತ ನಗರದಲ್ಲಿ ಆಕರ್ಷಕ ಪಥಸಂಚಲನ ನಡೆಸಲಾಯಿತು. ನಗರದ ಗದ್ವಾಲ್ ರಸ್ತೆಯ ವೀರಾಂಜನೇಯ ದೇವಸ್ಥಾನದಿಂದ ಪ್ರಾರಂಭವಾದ ಪಥಸಂಚಲನ ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿತು. ರಸ್ತೆಯುದ್ದಕ್ಕೂ ಆಕರ್ಷಕ ರಂಗೋಲಿಗಳೊಂದಿಗೆ ಸಾರ್ವಜನಿಕರು ಪುಷ್ಪ ಸಿಂಚನ ಮಾಡಿ ಸ್ವಾಗತಿಸಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಎನ್ ಶಂಕರಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲಿಕ್ಕಿಹಾಳ, ಪಾಲಿಕೆ ಸದಸ್ಯರುಗಳಾದ ಎನ್ ಕೆ ನಾಗರಾಜ್, ಎನ್ ಶ್ರೀನಿವಾಸ್ ರೆಡ್ಡಿ, ಯು ನರಸರೆಡ್ಡಿ, ಜಗನ್ನಾಥ್ ಕುಲಕರ್ಣಿ, ರಾಘವೇಂದ್ರ ಉಟ್ಕೂರು ಸೇರಿದಂತೆ 3000ಕ್ಕೂ ಅಧಿಕ ಗಣವೇಷಧಾರಿಗಳು ಪಥಸಂಚಲನದಲ್ಲಿ ಭಾಗಿಯಾದರು.
ಬಾಳೆಗೊಂದು ಗೊನೆ ಇರುವಂತೆ ಬಾಳಿಗೊಂದು ಗುರಿ ಇರಬೇಕು. ಗುರಿ ತಲುಪಿಸಲು ಗುರು ಬೇಕು. ಜನರ ಮನಗಳಲ್ಲಿ ಅಡಗಿರುವ ದುರ್ಗುಣಗಳನ್ನು ನಾಶ ಮಾಡಿ ಸಭ್ಯತೆ ಸಂಸ್ಕೃತಿ ಬೆಳೆಸುವುದೇ ಗುರುಪೀಠಗಳ ಪರಮ ಗುರಿಯಾಗಿದೆ ಎಂದು ಬಾಳೆಹೊನ್ನೂರು ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ನಗರದ ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದಲ್ಲಿ ಲಿಂಗೈಕ್ಯ ಶ್ರೀಪಾದದ ಶಿವಾಚಾರ್ಯ ಸ್ವಾಮಿಗಳವರ 25ನೇ ಪುಣ್ಯ ಸ್ಮರಣೋತ್ಸವದ ಧರ್ಮ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಜನರ ಭೋಗ ಮೋಕ್ಷಗಳಿಗೆ ಧರ್ಮವೇ ಮೂಲ. ಸಮರ ಜೀವನವನ್ನು ಅಮರ ಜೀವನಕ್ಕೆ ಕೊಂಡೊಯ್ಯುವುದೇ ನಿಜವಾದ ಧರ್ಮ. ಧರ್ಮ ಮತ್ತು ದೇಶ ಮನುಷ್ಯನ ಎರಡು ಕಣ್ಣು. ಪ್ರಗತಿಪರ ವಿಚಾರಗಳ ಹೆಸರಿನಲ್ಲಿ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ನಾಶಗೊಳ್ಳಬಾರದು. ಅಖಂಡತೆಗೆ ಇರುವ ಬೆಲೆ ಒಡಕಿಗೆ ಸಿಗಲಾರದೆಂಬ ಸತ್ಯವನ್ನು ಅರಿತು ಮನುಷ್ಯ ಬಾಳಬೇಕು ಎಂದರು. ಜಗದ್ಗುರು ರೇಣುಕಾಚಾರ್ಯ ತತ್ವ ಸಂದೇಶಗಳು ಕಾಲಕಾಲಕ್ಕೆ ಭಾವೈಕ್ಯತೆಯ ಬೆಸುಗೆಯನ್ನು ಉಂಟು ಮಾಡಿವೆ. ಕಾಯಕ ಮತ್ತು ದಾಸೋಹದ ಮೂಲಕ ಸಕಲರ ಹಿತವನ್ನು ಕಾಪಾಡಿದ ಧರ್ಮ ವೀರಶೈವ ಮಾನವೀಯ ಸಂಬಂಧಗಳು ಶಿಥಿಲಗೊಳ್ಳುತ್ತಿರುವ ಇಂದಿನ ದಿನಗಳಲ್ಲಿ ವಿಶ್ವ ಬಂಧುತ್ವದ ಶಾಂತಿ ಸಾಮರಸ್ಯದ ಸಂದೇಶ ಸಕಲರಿಗೂ ದಾರಿದೀಪ. ಲಿಂಗೈಕ್ಯ ಶ್ರೀ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳು ಶಿವೈಕ್ಯರಾಗಿ 25 ವರ್ಷಗಳಾಗಿವೆ. ಲಿಂಗೈಕ್ಯ ಶ್ರೀಗಳವರ ಪೂಜಾ ನಿಷ್ಠೆ, ಧರ್ಮ ನಿಷ್ಠೆ ಮತ್ತು ಭಕ್ತರ ಮೇಲಿಟ್ಟ ವಾತ್ಸಲ್ಯ ಎಂದಿಗೂ ಮರೆಯಲಾಗದು. ಶ್ರೀಗಳವರ ಕ್ರಿಯಾಶೀಲ ಬದುಕು ಸಮಾಜದ ಪುನಶ್ಚೇತನಕ್ಕೆ ಕಾರಣವಾಗಿದ್ದನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ. ಲಿಂಗೈಕ್ಯ ಶ್ರೀಗಳವರ ಉದಾತ್ತ ಮಾರ್ಗದರ್ಶನದಲ್ಲಿ ಪಳಗಿದ ಇಂದಿನ ಪಟ್ಟಾಧ್ಯಕ್ಷರಾದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ನಿರಂತರ ಶ್ರಮ ಸಾಧನೆಯಿಂದ ಶ್ರೀ ಮಠವನ್ನು ಅದ್ಭುತವಾಗಿ ಬೆಳೆಸಿದ್ದಾರೆ ಎಂದರು. जगतगुरु पंचाचार्य महाराज की जय, जय मानव धर्म के जयवागले धर्मದಿಂದಲೇ ವಿಶ್ವಕ್ಕೆ ಶಾಂತಿ ಪದೇಶ್ವರ ಮಹಾದೇವ. ಅಣ್ಣ ಸೈಡ್ ಸ್ವಲ್ಪ पंचाक्षर मनोपमा पंचसूत्र वंदे चार्यान् जगद्गुरु. ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಶರಣ ಭೂಪಾಲ ನಾಡಗೌಡ ಮಾತನಾಡಿ, ಪರಿಶುದ್ಧ ಮತ್ತು ಪವಿತ್ರವಾದ ಜೀವನ ರೂಪಿಸಿಕೊಳ್ಳಲು ಧರ್ಮ ಪ್ರಜ್ಞೆ ಅವಶ್ಯಕ. ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಎಷ್ಟು ಮುಖ್ಯವೋ ಅಷ್ಟೇ ಧರ್ಮ ಮುಖ್ಯ. ಉದಾತ್ತ ಜೀವನ ಮೌಲ್ಯಗಳನ್ನು ಸಂಪಾದಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಧರ್ಮ ಎಂದರು. ಕಿಲ್ಲೆ ಬೃಹನ್ಮಠದಲ್ಲಿ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ಯಾವಾಗಲೂ ನಾಶವಾಗದೇ ಇರುವುದು ಧರ್ಮ. ಅದನ್ನು ನಾಶ ಮಾಡುವ ಅಧಿಕಾರ ಯಾರಿಗೂ ಯಾವ ಕಾಲಕ್ಕೂ ಇರುವುದಿಲ್ಲ. ಪ್ರಾಪಂಚಿಕ ಸಂಬಂಧಗಳು ಶಿಥಿಲಗೊಳ್ಳಬಹುದು, ಆದರೆ ಗುರು ಶಿಷ್ಯರ ಬಾಂಧವ್ಯ ಯಾವತ್ತಿಗೂ ಗಟ್ಟಿಯಾಗಿ ಇರುವುದಾಗಿದೆ. ಜನಮನ ಜಾಗೃತಿಗೊಳಿಸಲು ಧರ್ಮ ಬೇಕು. ಗುರುವಿನ ಅಮೂಲ್ಯ ಮಾರ್ಗದರ್ಶನ ಬೇಕು. ಲಿಂಗೈಕ್ಯ ಶ್ರೀ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳ ಅಗಲಿಕೆ 25 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಅವರ ನೆನಹು, ಕೃಪಾ ಕಾರುಣ್ಯ ನಮ್ಮೆಲ್ಲರಿಗೂ ಬೇಕಾಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ಧರ್ಮ ಗಂಗೋತ್ರಿ ಮತ್ತು ಶ್ರೀ ಶಿವರಂಭಾಪುರೀಶ್ವರ ಸಭಾಂಗಣ ಲೋಕಾರ್ಪಣೆಗೊಂಡಿರುವುದು ತಮಗೆ ಸಂತೃಪ್ತಿ ತಂದಿದೆ ಎಂದರು. ಅದು ಕಾಣಿಕೆ ನೀವು ಕೊಟ್ಟಿರೋದಿತ್ತಪ್ಪ ಅಂದ್ರೆ ಯಾರಿಗೂ ಕೇಳಿಲ್ಲ, ಪರದ್ದು ಯಾರು ಕೊಡೋದು ಬಿಟ್ಟಿಲ್ಲ. ಒಬ್ಬ ಇಸ್ಲಾಂ ಧರ್ಮದ ಒಬ್ಬ ವ್ಯಕ್ತಿ, ಅವ್ರ ಹೆಸರು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೋ ಇಲ್ಲ ಗೊತ್ತಿಲ್ಲ, ನನಗ ಕಾಣಿಕೆ ಕೇಳಿಲ್ಲ, ಮಠ ದೊಡ್ಡದಾಗಿ ಕಟ್ಟಕತ್ತಿದೆ, ನೀನು ನಾವ್ ಯಾಕೆ ಕೊಡಬಾರ್ದೇನು ಅಂತ ತಿಳ್ಕೊಂಡು ಶಿಫ್ಟಾಗಿ ಮನೆಗೆ ಹೋಗಿ ನಮ್ಮ ಅವನ ಗೊತ್ತಿರ್ಬೇಕು ರವಿ ಜಲ್ದಾರ್ನ ಕೂಡ ಬಶೀರುದ್ದೀನ್ ಅಂತೇಳಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ 1,11,000 ರೂಪಾಯಿಯನ್ನ ತಂದು ಮಠಕ್ಕೆ ಕೊಡ್ತಾನೆ ಅಂತಂದ್ರೆ
ಇಸ್ಲಾಂ ಧರ್ಮದವರನ್ನು ಕೂಡ ಅಪ್ಪಿಕೊಳ್ಳುವಂತಹ ಮಠ ಈ ಕಟ್ಟಡದಲ್ಲಿ ಅವರದ್ದು ಕೂಡ ಸಹಕಾರ ಇದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು. ಜೊತೆಗೆ ಏನಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮ ರಮೇಶ್ ಅಜಿಗರಣಿ ಅವರು ಹೇಳಿದ್ರು, ನಮ್ಮದೇನು ಈ ಮಠಕ್ಕೆ ಪಟ್ಟಾಧಿಕಾರ ಆಗ ಯೋಗ ಇದ್ದಿದ್ದಿಲ್ಲ. ಯಾರಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ರಂಭಾಪುರಿ ಪೀಠದಲ್ಲಿ 4-5 ವರ್ಷ ಇದ್ದು ಗುರು ಸೇವೆಯನ್ನ ಮಾಡಿ ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗಿರ್ತಕ್ಕಂಥ ನಮ್ಮ ರೇಣುಕಾಂತ ಸ್ವಾಮಿ ಈ ಮಠಕ್ಕೆ ಮಾಡಬೇಕಂತ ತಿಳ್ಕೊಂಡು ಯೋಚನೆ ಮಾಡಿದರು. ಆದರೆ ಗುರುವಿನ ದೃಷ್ಟಿ ಅವರು ರಮೇಶ್ ಅಜಿಗರಣಿಯವರು ಹೇಳಿದ ಹಾಗೆ ಅವರು 1994ನೇ ಇಸ್ವಿಯಲ್ಲಿ ದೇವಸೂಗೂರಿನ ಸೂಗರೇಶ್ವರ ಉತ್ತರ ದಿಕ್ಕಿನ ಮಹಾದ್ವಾರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಾಗ ಈ ಮಠಕ್ಕೆ ಬಂದು ನಮ್ಮ ಇಂದಿನ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದವನ್ನ ಮಾಡಿ, ಪಾಪು ದೇವಿ ನಿಮ್ಮ ಮಠದ ಉತ್ತರಾಧಿಕಾರಿ, ಶಾಖಾ ಮಠದ ಉತ್ತರಾಧಿಕಾರಿ ಹೇಗಿದ್ದಾರೆ ಅಂತ ತಿಳ್ಕೊಂಡು ಕೇಳಿದ್ರು. ಸ್ವಾಮಿಗಳೇ, ರೇಣುಕನ ಬೇಡ ಪಟ್ಟಾಧಿಕಾರ ಮಾಡೋದು, ಇವ್ರು ಯಾರಂತ ತಿಳ್ಕೊಂಡು ಕೇಳಿದ್ರು. ಇವರು ಆ ರೇಣುಕ ಸ್ವಾಮಿ ಅಣ್ಣವರು ಬಂದಿದೆ ಅಂತ ತಿಳ್ಕೊಂಡು ನಮ್ಮ ಗುರುಗಳು ಹೇಳಿದ್ರು. ಅವಾಗ ಇವ್ರನ್ನೇ ಮಾಡಿಬಿಡ್ರಿ ಅಂತ ತಿಳ್ಕೊಂಡು ನಮಗೆ ಆಜ್ಞೆ ಮಾಡಿದ್ರು. ಆ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ಏನೋ ಗೊತ್ತಿಲ್ಲ, ಏಕದಮ್ ಒಂದು ವಾರದೊಳಗಾಗಿ ಗುರುವಿನ ಅಂತಃಕರಣದಿಂದ ಈ ಮಠವನ್ನ ಮೂಲ ಸಂಸ್ಥಾಪನೆ ಮಾಡಿರುವಂತಹ ಕೊಳಂಗಿ ಗುರುಪಾದ ಶಿವಯೋಗಿ ಶಿವಾಚಾರ್ಯರು ವಾಸ ಮಾಡಿರುವಂತಹ ಜೀವೈಕ್ಯ ಪುಣ್ಯಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಕೊಳಂಗಿ. ಆ ಕೊಳಂಗಿಯಲ್ಲಿ 2.5 ವರ್ಷಗಳ ಕಾಲ ಮಾತನಾಡಲಾರದೆ, ಈ ಊರಿಗೆ ಬರಲಾರದೆ ಅಲ್ಲೇ ಇದ್ದು ಗುರುಗಳ ಅಂತಃಕರಣದ ಆಶೀರ್ವಾದದ ಅನುಷ್ಠಾನವನ್ನ ಮಾಡಿ 1/5/1996ನೇ ದಿವಸ ಜಗದ್ಗುರು ಮಹಾಸನ್ನಿಧಿ ಅವರು ನಮಗೆ ತುರ್ತಾಗಿ ಪಟ್ಟಾಧಿಕಾರ ಮಾಡಿದರು. ಯಾಕಂತ ತಿಳ್ಕೊಳ್ತೀವಿ ಅಂತಂದ್ರೆ, ನಮ್ಮ ಗುರುಗಳ ಆರೋಗ್ಯ ಸ್ಥಿತಿ ಸರಿಯಾಗಿರ್ಲಿಲ್ಲ. ಈಗ ಆಗೋ ಲಿಂಗೈಕ್ಯ ಆಗ್ತಾರೆ ಅಂತ ತಿಳ್ಕೊಂಡು ಬಹಳ ಅವಸರದಿಂದ ನಮ್ಮ ರಮೇಶ್ ಅಜಿಗರಣಿ ಆಗಿರ್ಬೋದು, ಮುಕ್ತಿ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು, ನಮ್ಮ ಗಣದಿನಿ ವೆಂಕಟಗೌಡ ಆಗಿರ್ಬೋದು, CM ಗಿರೀಶ್ ಇಂಜಿನಿಯರ್, ಇವರು 4 ಮಂದಿ ನಮ್ಮ ಪಟ್ಟಾಧಿಕಾರದ ನೇತೃತ್ವವನ್ನು ವಹಿಸಿ, ಸ್ವಾಮಿಗಳೇ ಇವರು ಪಟ್ಟಾಧಿಕಾರಿ ಆಗ್ಯದ, ಆಶೀರ್ವಾದ ಮಾಡಿರಿ, ಜೊತೆಗೆ ನಿಮಗೂ ಆಯುಷ್ಯ ಮಾಡ್ತೀವಿ, ಸದ್ಯನ ನಿಮಗೆ ಆಯುಷ್ಯ ಮುಗಿದಿಲ್ಲ, ಇನ್ನೂ ಬಾಳ್ತೀರಿ ಅಂತ ತಿಳ್ಕೊಂಡು ಹೇಳಿದಾಗ, ಈಗ ಆಗ ಲಿಂಗೈಕ್ಯ ಆಗುವಂತ ನಮ್ಮ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯರು ಜಗದ್ಗುರುಗಳ ಮಾತೃ ಹೃದಯದ ಕಾರುಣ್ಯದ ಆಶೀರ್ವಾದದಿಂದ 4 ವರ್ಷಗಳ ಕಾಲ ಗಟ್ಟಿಯಾಗಿ ಇದ್ದು 2000ನೇ ಇಸ್ವಿಯಲ್ಲಿ ನಮ್ಮ ಗುರುಗಳು ಲಿಂಗೈಕ್ಯರಾದರು. ಅವತ್ತು ಜಗದ್ಗುರುಗಳು ಕೂಡ ಫೋನ್ ಮಾಡಿ ಆಶೀರ್ವಾದ ಮಾಡಿದರು. ಅಷ್ಟು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ನಮ್ಮ ಗುರುಪಾದ ಶಿವಾಚಾರ್ಯರು ಜಗದ್ಗುರುಗಳವರ ಆಶೀರ್ವಾದದಿಂದ 4 ವರ್ಷ ಬಾಳಿದ್ರು ಅನ್ನುವಂಥದ್ದು ಬಹಳ ದೊಡ್ಡದು ಅನ್ನುವಂಥ ಮಾತನ್ನ ಹೇಳಿ, ಈ ಸಂದರ್ಭದಲ್ಲಿ ಗಬ್ಬೂರು ಬೂದಿ ಬಸವೇಶ್ವರ ಶಿವಾಚಾರ್ಯರು, ನಿಲೋಗಲ್ ಪಂಚಾಕ್ಷರ ಶಿವಾಚಾರ್ಯರು, ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ನಬಲಕಲ ಬೃಹನ್ಮಠದ ಅಭಿನವ ಸೋಮನಾಥ ಶಿವಾಚಾರ್ಯರು, ಸಿಂಧನೂರು ಸೋಮನಾಥ ಶಿವಾಚಾರ್ಯರು, ಕಡೇಚೂರು ಗುರುಮೂರ್ತಿ ಶಿವಾಚಾರ್ಯರು, ವೀರ ಸಂಗಮೇಶ್ವರ ಶಿವಾಚಾರ್ಯರು, ಚೇಗುಂಟ ಡಾಕ್ಟರ್ ಕ್ಷೀರಲಿಂಗ ಶರಣರು, ಬಿಚ್ಚಾಲಿ ವೀರಭದ್ರ ಶಿವಾಚಾರ್ಯರು, ಜಾಲಹಳ್ಳಿ ಜಯಶಾಂತಲಿಂಗ ಶಿವಾಚಾರ್ಯರು, ದೇದುರ್ಗ ಕಪಿಲಸಿದ್ಧ ಶಿವಾಚಾರ್ಯರು, ಸುಲ್ತಾನಪುರ ವಿರೂಪಾಕ್ಷ ಶಿವಾಚಾರ್ಯರು ಪಾಲ್ಗೊಂಡು ನುಡಿ ನಮನ ಸಲ್ಲಿಸಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕಿಲ್ಲೆ ಬೃಹನ್ಮಠದಲ್ಲಿ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯರು ಧರ್ಮಮುಖಿಯಾಗಿ ಮತ್ತು ಸಮಾಜಮುಖಿಯಾಗಿ ಕಾರ್ಯ ಮಾಡಿದ್ದನ್ನು ನಾವೆಲ್ಲರೂ ಸ್ಮರಿಸಬೇಕಾಗುತ್ತದೆ. ಇಂದಿನ ಶಾಂತಮಲ್ಲ ಶಿವಾಚಾರ್ಯರು ಶ್ರೀಮಠದ ಅಭಿವೃದ್ಧಿ ಮತ್ತು ಭಕ್ತರ ಕಲ್ಯಾಣ ಬಯಸಿ ಶ್ರಮಿಸುತ್ತಿರುವುದು ಭಕ್ತ ಸಂಕುಲಕ್ಕೆ ಹರ್ಷ ತಂದಿದೆ ಎಂದರು. ಶಾಸಕ ದದ್ದಲ್ ಬಸನಗೌಡ, ದರೂರ್ ಬಸವರಾಜ್, ರಾಮಣ್ಣ ಇರ್ಬಗೇರ, ಡಾಕ್ಟರ್ ನಿಜಗುಣ ಶಿವಯೋಗಪ್ಪ ಜವಳಿ, ಅಂತರಗಂಗಿ ವೀರಭದ್ರಪ್ಪ, AS ಪಾಟೀಲ್, ರಮೇಶ್ ಅಜಗರಣಿ, SL ಕೇಶವರೆಡ್ಡಿ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ರಂಗಕುಸುಮ ಸಾಂಸ್ಕೃತಿಕ ಕಲಾ ಸಂಘದಿಂದ ಕನ್ನಡ ರಾಜ್ಯೋತ್ಸವ ನಿಮಿತ್ತ ನಿತ್ಯೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನವೆಂಬರ್ 5ರಂದು ಸಂಜೆ 6 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಿದ್ದೇಶ ವಿರಕ್ತಮಠ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಲೂರು ಅಡವೀಶ್ವರ ಮಠದ ಗುರುಶಂಭುಲಿಂಗ ಸ್ವಾಮೀಜಿ, ಓಂ ಸಾಯಿ ಧ್ಯಾನ ಮಂದಿರದ ಸಾಯಿ ಕಿರಣಾದೋನಿ, ಸಿಂಧನೂರಿನ ಬಾದ್ಶಾ ಸಾಹೇಬ್ ವಹಿಸಿಕೊಳ್ಳಲಿದ್ದು, ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು JDS ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ನೂರು ವಹಿಸಿಕೊಳ್ಳಲಿದ್ದಾರೆ ಎಂದರು.
ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ, ರಾಘವೇಂದ್ರ, ಹಿತೇಶ್ ಮತ್ತು ಸೂರಜ್ ಅವರಿಂದ ಹಾಸ್ಯ ಮನೋರಂಜನೆ ನಡೆಯಲಿದೆ. ಇದರ ಜೊತೆಗೆ ಜೂನಿಯರ್ ಕಲಾವಿದರಿಂದ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮ, ಗಾಯನ, ಕಿರುನಾಟಕ, ನೃತ್ಯ, ಮಿಮಿಕ್ರಿ ಸೇರಿ ಹಲವು ಕಾರ್ಯಕ್ರಮಗಳು ನಡೆಯಲಿವೆ. ಪ್ರಶಸ್ತಿ ಪ್ರದಾನ, ಸ್ಥಳೀಯ ಕಲಾವಿದರಿಂದ ಕಲಾಭಿನಯ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ಮುಖಂಡರು ಭಾಗವಹಿಸಲಿದ್ದು, ಪ್ರವೇಶ ಉಚಿತವಾಗಿದ್ದು, ಜಿಲ್ಲೆಯ ಜನರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪ್ರತಿ ವರ್ಷಕ್ಕೆ 2 ರಿಂದ 3 ಸಾಂಸ್ಕೃತಿಕ ಕಾರ್ಯಕ್ರಮ, ಅದು ಉಚಿತವಾಗಿ ಕುಟುಂಬ ಸಮೇತ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಮತ್ತು ಮೇಲಾಗಿ ಬೆಂಗಳೂರಿನಿಂದ ಒಂದು ಉತ್ತಮವಾದ ಕಲಾವಿದರನ್ನ ಮತ್ತು ಸ್ಥಳೀಯವಾಗಿ ಬೆಳೆದಂಥ ಕಲಾವಿದರನ್ನ ನಾವು ಬಳಸ್ಕೊತೀವಿ. ಯಾಕಂದರೆ ಬೆಂಗಳೂರಿಂದ ಒಬ್ಬ ಕಲಾವಿದ ಬರ್ತಾನೆ ಅಂತಂದರೆ ಜನ ಸೇರ್ತಾರೆ. ನಾವು ಸಿಕ್ಕಾಪಟ್ಟೆ ದುಡ್ಡು ಹಾಕಿ 2-3 ಲಕ್ಷ ಖರ್ಚು ಮಾಡಿ ನಾವು ಅಲ್ಲಿ ಏನು ಕೇಳೋದಿಲ್ಲ, ನಮ್ಮದೇ ಎಲ್ಲರೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಸ್ವಲ್ಪ ಜಾನಿಗಳಿದ್ದಾರೆ ಸಮಾಜದಲ್ಲಿ ಅದನ್ನ ಯೂಸ್ ಮಾಡಿಕೊಂಡು ನಾವು ಕಾರ್ಯಕ್ರಮ ಮಾಡ್ತೇವೆ. ಹೋದ ವರ್ಷ ರಾಜು ತಾಳಿಕೋಟೆ ಬಂದಿದ್ದರು ನಿಶ್ಚಯಿಸುವ ಕಾರ್ಯಕ್ರಮಕ್ಕೆ. ಈ ಸಾರಿ ನಮ್ಮ ಕಾಮಿಡಿ ಕಲಾವಿದಗಳು ಜಿ ಕನ್ನಡದ ಖ್ಯಾತ ಹಾಸ್ಯ ಕಲಾವಿದರಾದ ನಯನ ಮತ್ತು ಸ್ತ್ರೀ ಪಾತ್ರಧಾರಿ, ಇದರಲ್ಲಿ ಸ್ಪೆಷಲ್ ಇದೆ, ಸ್ತ್ರೀ ಪಾತ್ರಧಾರಿ ರಾಘವೇಂದ್ರ ಅಂತ ಹೇಳಿ ತುಂಬ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ಇವು ನಯನ ಅವರಿಗೂ ಅಭಿಮಾನಿಗಳಿದ್ದಾರೆ. ಅವ್ರ ಜೊತೆಗೆ ಹಿತೇಶ್ ಮತ್ತು ಸೂರಜ್ ಅಂತೇಳಿ 4 ಜನರ ತಂಡ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಗೆಚಾಟಿಗೆ ಅಂತಾರಲ್ಲ, ಅವ್ರಿಗೆಲ್ಲ ನೋಡ್ಬಿಟ್ಟು ಎಲ್ಲರಿಗೂ ಚಿರಪರಿಚಿತ ಅವರು. ಅದಕ್ಕೆ ಈ ಕಾರ್ಯಕ್ರಮ ಈ ವರ್ಷ ಒಂದು ವಿಶೇಷವಾಗಿ ಇವತ್ತು ಕಟ್ಟಿದ್ದೀವಿ. ಜೊತೆಗೆ ನಾವು ನಾಟಕ, ಜಾನಪದ, ಸಂಗೀತ ಎಲ್ಲ ಇದ್ದಾವೆ. ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂಥ ಹಾಡುಗಳು, ಜಾನಪದ, ನೃತ್ಯ ತಂಡಗಳಿದಾವೆ. ದಯವಿಟ್ಟು ರಾಯಚೂರಿನ ಜನತೆ ಉಚಿತವಾದ ಈ ಕಾರ್ಯಕ್ರಮಕ್ಕೆ ತಾವು ತಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಡನೆ ಬಂದು ಸಾಯಂಕಾಲ 6 ಗಂಟೆಗೆ 5ನೇ ತಾರೀಕು ಬುಧವಾರ ರಂಗಮಂದಿರದಲ್ಲಿ ನಡೆಯುವಂಥ ಈ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವು ಬರಬೇಕು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶಿವಪುರ ಶ್ರೀ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ 108 ಸಾರ್ವಜನಿಕ ಸಂಸ್ಥಾನ, ಕಿಲ್ಲೆ ಬೃಹನ್ಮಠ ರಾಯಚೂರು ಇವರು ವಹಿಸಲಿದ್ದಾರೆ. ಹಾಗೆ ಶ್ರೀ ಗುರು ಶಂಭುಲಿಂಗ ಮಹಾಸ್ವಾಮಿಗಳು, ಶ್ರೀ ಗುರು ಅಡವೀಶ್ವರ ಕ್ಷೇತ್ರ ಕಲ್ಲೂರು, ಶ್ರೀ ಸಾಯಿ ಕಿರಣ್ ಆಧುನಿಕ ಗುರುಜಿ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು, ಹಾಗೂ ಶ್ರೀ ಬಾದಶಾ ಸಾಹೇಬ್ ಸಿಂಧನೂರು 4 ಮಂದಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಇದರ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಸರ್, ವಿಧಾನ ಪರಿಷತ್ ಸದಸ್ಯರು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಟ್ಲ ಅಬ್ನೂರ್, ರಾಜ್ಯ ಉಪಾಧ್ಯಕ್ಷರು, ಜಾತ್ಯತೀತ ಜನತಾದಳ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಾಜಿದ್ ಸಮೀರ್, ಉಪ ಮೇಯರ್ ಅವರು ಪಾಲ್ಗೊಳ್ಳಲಿದ್ದಾರೆ. ಒಬ್ಬರು ಸಂಘಟನೆಯವ್ರನ್ನ, ಒಬ್ಬರು ಸಮಾಜ ಸೇವಕರನ್ನ ಜೊತೆಗೂಡಿಸಿಕೊಂಡು ವರ್ಷದಲ್ಲಿ ಒಂದು 2-3 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ರಾಯಚೂರು ಜನತೆಯಲ್ಲಿ ಅವರು ಕಲಾವಿದರಾಗಿ ಇನ್ನೂ ಕಲಾವಿದರನ್ನು ಸೇರಿಸಿಕೊಂಡು ಈ ಮನೋರಂಜಿಸುವಂತ ಕಾರ್ಯಕ್ರಮ, ಜನರನ್ನ ಒಂದು ಉಲ್ಲಾಸಪಡಿಸುವಂತ ಕಾರ್ಯಕ್ರಮ ಮತ್ತು ಸಮಾಜ ಸೇವೆ ಮಾಡುವಂತವ್ರನ್ನ ಮತ್ತು ಅವರು ಒಬ್ಬೊಬ್ಬರನ್ನ ಗುರುತಿಸಿಕೊಂಡು ತನ್ನದೇ ಆದಂತ ಒಂದು ವೇದಿಕೆಯನ್ನು ಅಳವಡಿಸಿಕೊಂಡು ಅವರಿಗೆ ಪ್ರಶಸ್ತಿಗಳು ಕೊಡುವಂತ ಮೂಲಕ ಅವರಿಗೆ ಮನೋರಂಜಿಸುವಂತ, ಅವರಿಗೆ ಉಲ್ಲಾಸವನ್ನು ಕೊಡುವಂತ ಕಾರ್ಯಕ್ರಮಗಳು ಮಾಡ್ತಾರೆ. ಅವರಿಗೆ ದಯಮಾಡಿ ಎಲ್ಲಾ ಕಲಾವಿದರು, ಸಂಘ ಸಂಸ್ಥೆಗಳು ಮತ್ತು ಮಾಧ್ಯಮ ಮಿತ್ರರು ಅವರೆಲ್ಲರಿಗೂ ನಮ್ಮ ಸಹಕಾರದೊಂದಿಗೆ ಧನವೊಂದಿಗೆ ಅವರಿಗೆ ಸಹಾಯ ಮಾಡೋಣ, ಕಲೆಯನ್ನು ಉಳಿಸೋಣ, ಕಲಾವಿದರಿಗೆ ನಾವು ಪ್ರೋತ್ಸಾಹನ ಅನ್ನುವಂತ ಮಾತು. ಈ ರಾಜ್ಯೋತ್ಸವ ಕಲಾವಿದರ ಸಹಾಯವಾಗಿ ನಿತ್ಯೋತ್ಸವ ಕಾರ್ಯಕ್ರಮ ಹೋದ ವರ್ಷ ರಾಜು ತಾಳ್ಕೋಟೆ ಅವರು ಕಳಿಸಿ ನಮ್ಮ ಸಿದ್ದೇಶ್ ಅವರು ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದರು. ರಾಯಚೂರು ಜನರಿಗೆ ಎಲ್ಲರಿಗೆ ಮನೋರಂಜನೆ ಕಾರ್ಯಕ್ರಮವನ್ನು ಸದಾ ಏರ್ಪಡಿಸ್ತಾ ಇರ್ತಾರೆ. ವರ್ಷದಲ್ಲಿ ಒಂದು 3-4 ಸಾರಿ. ಇವರಿಗೆ ನಾವು ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕು. ಜನರೆಲ್ಲರೂ ಬಂದು ಮನೋರಂಜನೆ ಕಾರ್ಯಕ್ರಮ ವೀಕ್ಷಿಸಿ. ಈ ಸಂದರ್ಭದಲ್ಲಿ ಬಾಳಪ್ಪ ಪಾಟೀಲ್, ಜಿ ಮುರುಗೇಂದ್ರ, ರಮೇಶ್ ನಾಡಗೌಡ, ಮರಿಲಿಂಗಪ್ಪ, ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ರಾಯಚೂರು. ನಾಡಿನ ಸಮಸ್ತ ನಾಗರಿಕರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ವೀರೇಶ್ ಹೀರಾ, ಜಿಲ್ಲಾ ಅಧ್ಯಕ್ಷರು. ವೀರೇಶ್ ರೆಡ್ಡಿ, ವೆಂಕಟೇಶ್ ರೆಡ್ಡಿ, ಶ್ಯಾಮ್ ಮಹೇಂದ್ರಕರ್,
ತುಳಜಾರಾಮ್ ಎಂಜಿ, ರಾಜು ಭವಾನಿ, ವೀರೇಶ್, ಶಿವಶಂಕರ್ ಹಿರೇಮಠ್, ರುದ್ರಗೌಡ ಪಾಟೀಲ್, ಜ್ಯೋತಿಬಾಯಿ ಜೋಜಡೆ, ಚೆನ್ನಪ್ಪ ಗೌಡ, ವಿರುಪನಗೌಡ, ನಾಗೇಶ್ ಪತಂಗೆ, ಎಂ ಈರಣ್ಣ, ಹಂಪಣ್ಣ, ಜಿಲ್ಲಾ ಹಾಗೂ ತಾಲೂಕು ನಗರ ಪದಾಧಿಕಾರಿಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ರಾಜ್ಯ ಘಟಕ ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡ, ರಾಜ್ಯಾಧ್ಯಕ್ಷರು, ವಿನೋದ್ ರೆಡ್ಡಿ ಎಂ, ರಾಜ್ಯ ಉಪಾಧ್ಯಕ್ಷರು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ ದಿನಾಂಕ 1/11/2025 ಶನಿವಾರ ಬೆಳಿಗ್ಗೆ 10:30ಕ್ಕೆ ಸ್ಥಳ ವಿಭಾಗೀಯ ಕಚೇರಿ ರಾಯಚೂರು. ನವೆಂಬರ್ 30ರಂದು ಸ್ವಾಭಿಮಾನಿ ಕನ್ನಡಿಗರ ಸಮಾವೇಶ ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರು. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ತಾಲೂಕು ಘಟಕ ರಾಯಚೂರು. ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಎಚ್ ಶಿವರಾಮೇಗೌಡ, ರಾಜ್ಯಾಧ್ಯಕ್ಷರು, ಅಶೋಕ್ ಕುಮಾರ್ ಸಿ.ಕೆ. ಜೈನ್, ಜಿಲ್ಲಾ ಅಧ್ಯಕ್ಷರು ರಾಯಚೂರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ 70ನೇ ಕನ್ನಡ ರಾಜ್ಯೋತ್ಸವವು ಸಮಗ್ರ ನಾಡಿನ ಎಲ್ಲ ಕನ್ನಡಿಗರಿಗೆ ಆಶಾದಾಯಕವಿರಲಿ. ಎಲ್ರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ. ಈ ನಾಡಿನ ರೈತರು ಸುಖಮಯವಾಗಿರಲಿ. ಇವತ್ತು ಏನು ಮಳೆ ಹಾನಿಯಿಂದ ತೊಂದರೆಗೀಡಾಗಿದ್ದಾರೆ ಆಯಾ ಭಾಗದ ರೈತರಿಗೆ, ಅಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳು ಅವರಿಗೆ ಬೆಳೆ ಪರಿಹಾರ ನೀಡಲಿ. ನಮ್ಮಲ್ಲಿ ಸಮಗ್ರ ಜನ ಸಂತೋಷವಾಗಿರಲಿ. ಈ ಒಂದು ಕನ್ನಡ ನಾಡಿನ ಹಬ್ಬವನ್ನು ಸಂಭ್ರಮದಿಂದ ಆಚರೋಣ, ಎಲ್ಲರೂ ಖುಷಿಯಾಗಿರೋಣ. ನಮ್ಮ ಭಾಷೆಯು ಇಡೀ ರಾಷ್ಟ್ರದಲ್ಲಿ ರಾರಾಜಿಸಲಿ. ಏಕೆಂದರೆ ಕನ್ನಡಕ್ಕೆ ಆದಂಥ ಒಂದು ಇತಿಹಾಸ ಇದೆ. 2500 ವರ್ಷಗಳ ಹಳೆ ಭಾಷೆ ಕನ್ನಡಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವೆಂಕಟೇಶ್ ಅರಗೋಲ್, ಜಿಲ್ಲಾ ಅಧ್ಯಕ್ಷರು, ಕೆ. ಯರ್ರಿಸ್ವಾಮಿ, ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಶಿವಕುಮಾರ್ ಯಾದವ್, ಜಿಲ್ಲಾ ಅಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ ರಾಯಚೂರು. ನಮ್ಮ ಕರ್ನಾಟಕ ಸೇನೆ ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಕೆ. ಕೊಂಡಪ್ಪ, ಜಿಲ್ಲಾ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ ರಾಯಚೂರು. ಬಸವರಾಜ್ ಪಡಕೋಟೆ, ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಡ್, K9, ವಿವಾರ್ಡ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9800240995. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ನಾಣಿಜ ಧಾಮ ಜಗದ್ಗುರು ರಮಾನಂದಾಚಾರ್ಯ ದಕ್ಷಿಣ ಪೀಠದ ಜಗದ್ಗುರು ರಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವರ ಪಾದುಕೆ ದರ್ಶನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮೊದಲಿಗೆ ನಗರೇಶ್ವರ ದೇವಸ್ಥಾನದಲ್ಲಿ ಪಾದುಕೆಗಳಿಗೆ ಪೂಜೆ ಸಲ್ಲಿಸಿ ನಗರದ ಎಲ್ವಿಡಿ ಕಾಲೇಜು ಎದುರಿನ ರಾಧಾಕೃಷ್ಣ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ಮೂಲಕ ತರಲಾಯಿತು. ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಪಾದುಕೆಗಳನ್ನು ಸ್ವಾಗತಿಸಲಾಯಿತು. ಹಿಂದೂ ಧರ್ಮ ಆಚರಣೆಯಂತೆ ಪಾದುಕೆಗಳಿಗೆ ಶುರುಚೋಪಾಚಾರ ಪೂಜೆ ಜರುಗಿಸಲಾಯಿತು. ಕಾರ್ಯಕ್ರಮದಲ್ಲಿ 7 ಜನ ಬಡ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು. ನಂತರ ಪ್ರವಚನ ಕಾರ್ಯಕ್ರಮ ಜರುಗಿತು. ಮಹಾ ಆರತಿ, ಪ್ರಸಾದ ಸೇವೆ ಜರುಗಿತು. ನಂತರ ಪಾದುಕೆಗಳನ್ನು ಬೀಳ್ಕೊಡಲಾಯಿತು. ಸಮಿತಿ ವತಿಯಿಂದ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸ್ರಾಜ್ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಮಹಾನಗರ ಪಾಲಿಕೆ ಉಪಮಹಾಪೌರ ಸಾಜಿದ್ ಸಮೀರ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಮಾಜಿ ಆರ್ಡಿಎ ಅಧ್ಯಕ್ಷ ಕಡಗೋಳು ಆಂಜನೇಯ, ಆರ್ಡಿಎ ಸದಸ್ಯ ನರಸಿಂಹ ಮಾಡಗಿರಿ, ಯೂಸುಫ್ ಖಾನ್, ರಮೇಶ್ ಯಾದವ್, ಸಮಿತಿಯ ಪದಾಧಿಕಾರಿಗಳಾದ ಮಾಣಿಕ್ಯ ಶೆಟ್ಟಿ ಬಂಕಾಪುರ, ಯಲ್ಲಪ್ಪ, ಮಹೇಂದ್ರ ಕುಮಾರ್ ಯಲ್ಕೂರು, ಬೀದರ್ ಜಿಲ್ಲೆಯ ಸಂಚಾಲಕಿ ಹಾಗೂ ಪ್ರವಚನಕಾರಿಣಿ ಅಂಬಿಕಾ ರೆಡ್ಡಿ, ಚಂದ್ರಶೇಖರ್ ಗೋಪಾಲ್, ದಯಾನಂದ್, ಸುಪ್ರೀತಾ, ರಂಗನಾಥ್ ಸ್ವಾಮಿ, ಅಂಬರೀಶ್, ತಿಮ್ಮಪ್ಪ ಸೇರಿದಂತೆ ಮಹಿಳೆಯರು ಹಾಗೂ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಮಾರುತಿ ನಗರದಲ್ಲಿ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ಮಂದಿರ ನಿರ್ಮಿಸಿ ಸುಂದರ ಪರಿಸರದಲ್ಲಿ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಶರಣರ ಚಿಂತನೆಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿರುವುದು ತುಂಬಾ ಶ್ಲಾಘನೀಯವಾಗಿದೆ. 12ನೇ ಶತಮಾನದ ಬಸವಣ್ಣರ ದಾರಿಯಾಗಿ ಅನೇಕ ಶರಣರು ತಮ್ಮ ಕಾಯಕ ಮಾಡಿ ಅನುಭವ ಮಂಟಪದಲ್ಲಿ ಶರಣರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳ ಮೌಢ್ಯಾಚರಣೆಗಳ ಬಗ್ಗೆ ಸಮಾಜವನ್ನು ನಿರ್ಮಿಸುವ ಕೆಲಸ ಅನುಭವ ಮಂಟಪದಲ್ಲಿ ನಡೆಯುತ್ತಿತ್ತು. ಅದೇ ಮಾದರಿಯಲ್ಲಿ ಮಾರುತಿ ನಗರ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ದಿನದಂದು ಶರಣರ ಜೀವನವನ್ನು ಆಧರಿಸಿದ ವಿಷಯಗಳನ್ನು ಕುರಿತು ಚಿಂತನ ಮಂಥನ ಮಾಡಿ ಜನರ ಮನಸ್ಥಿತಿ ಮತ್ತು ಸಾಮರಸ್ಯ ಜೀವನ ನಡೆಸುವ ಮಹತ್ಕಾರ ಇದಾಗಿದೆ ಎಂದು ಮಾಜಿ ಶಾಸಕರಾದ ತಿಪ್ಪರಾಜ ಹವಾಲ್ದಾರ್ ಹೇಳಿದರು. ಅವರು ಇಂದು ಮಾರುತಿ ನಗರ ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡ 47ನೇ ಶರಣರ ಶಿವಾನುಭವ ಚಿಂತನಾ ಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. वायुपुत्र महाराज के शक्ति शांभवी माता के गिरि आंजनेय स्वामी अपराध जय श्री राम 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 जय श्री राम
ಮಂಗಲಂ ಜಯ ನಮಃ. ಪಾರ್ವತಿ ಪತಿಶಿವರ ಮಹಾದೇವ ಜೈ. 3 ಜನ ಇಲ್ಲಿ ಆಸನಗಳು ಕಾಲಿದ್ದಾರೆ, ಹಾಗಾಗಿ ಮುಂದೆ ಬಂದು ಕೂತ್ಕೊಳ್ಬೇಕು. ಬಹುಶಃ ನಾನು ಕಾರ್ಯಕ್ರಮಗಳಿಗೆ ಬಹಳ ಕಡಿಮೆ, ಹೆಚ್ಚು ಕಡಿಮೆ ಯಾವುದೇ ಕಾರ್ಯಕ್ರಮ ಕೂಡ ಹೋಗೋದನ್ನು ಬಿಟ್ಬಿಟ್ಟಿದ್ದೀನಿ. ಅವರು ಬಹಳ ಆತ್ಮೀಯವಾಗಿ ಬಸವರಾಜಣ್ಣ ಕರೆದ್ರು. ನಾನು 2 ಚುನಾವಣೆ ಸೋದ್ಮೇಲೆ ಯಾಕೋ ನನಗೆ ಒಂದ್ ಕಡೆ ಜಿಗುಪ್ಸೆ ಆಗಿಬಿಟ್ಟಿದೆ, ರಾಜಕಾರಣನೇ ಬೇಡಪ್ಪ ಏನು ಅಂತ. ಹಾಗಾಗಿ ನಾನು ಮನೇಲಿ ಇದ್ದೆ. ಆದ್ರೆ ಬಸವರಾಜಣ್ಣ ಕರೆದ್ರು, ನನ್ಗೆ ಯಾಕೋ ಬಹಳಷ್ಟು ಕಾರ್ಯಕ್ರಮ ಕರೀತಾರೆ, ಯಾವ ಕಾರ್ಯಕ್ರಮಕ್ಕೆ ಹೋಗುದಿಲ್ಲ. ಬಹುಶಃ ನಾನು 2.5 ವರ್ಷ ಆದ್ಮೇಲೆ ಹೆಚ್ಚು ಕಡಿಮೆ ಇದೆ 2ನೇ ಕಾರ್ಯಕ್ರಮ 3ನೇ ಕಾರ್ಯಕ್ರಮ ಇರ್ಬೇಕು ರಾಯಚೂರಿನಲ್ಲಿ ನಾನು ಅಟೆಂಡ್ ಮಾಡಿದ್ದು. ದಿನಕ್ಕೆ 10 ಕಾರ್ಯಕ್ರಮ ಕರೀತಾರೆ, ಎಲ್ಲೂ ಹೋಗಿಲ್ಲ. ಬಹುಶಃ ಭಗವಂತನ ಇಲ್ಲಿ ಕರ್ಸ್ಕೊಂಡಿದ್ದಾನೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಇರಲಿ. ನಾನು ಬಂದ ಕೂಡಲೇ ಹೇಳಿದೆ, ಮೊದಲೊಂದ್ಸಲ ನರಸಾಯಣ್ಣ ನಾನು ಕರ್ಕೊಂಡು ಬಂದಿದ್ದೆ. ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಕರ್ಕೊಂಡು ಬಂದಿದ್ರು, ಅದು ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಅನ್ಕೊಂತೀನಿ, ಒಂದು 5-6 ವರ್ಷದಿಂದ. ಅವತ್ತು ಬಂದಿದ್ದೆ, ಬಂದು ನೋಡಿದ್ರೆ ಬಹಳ ಚಿಕ್ಕದಿತ್ತು. ಆಮೇಲೆ ಬಂದು ನೋಡಿದೆ, ಇಲ್ಲಿ ಬಂದು ನೋಡಿದ್ರೆ ಬಹುಶಃ ಬಹಳ ನಮ್ಮ ಐಡಿಯಾ ಸೆಂಟರ್ ಇಲ್ಲ, ಅಷ್ಟು ದೊಡ್ಡ ಮೈದಾನ ಇವತ್ತು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಕ್ಷೇತ್ರದ ನಮ್ಮ ಏನು ಕಾರ್ಪೊರೇಟರ್ಗೆ ಹಾಗೂ ಬಡಾವಣೆ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ರಾಯಚೂರು ಅಂತ ನಗರದಲ್ಲಿ ಇಂಥ ಒಂದು ದೊಡ್ಡ ಜಾಗ, ಅದು ಬಹುಶಃ ಆಂಜನೇಯ ಸ್ವಾಮಿ ಯಾವಾಗ್ಲೂ ದಕ್ಷಿಣಕ್ಕೆ ಇರಬೇಕು. ಇಲ್ಲಿ ಯಾಕೋ ಪೂರ್ವಕ್ಕಿದ್ದಾರೆ. ಬಂದ ಕೂಡಲೇ ನೋಡಿದೆ ನಾನು, ಆಂಜನೇಯ ಸ್ವಾಮಿ ಎಲ್ಲ ಕಡೆ ಇರೋದು ದಕ್ಷಿಣಕ್ಕೆ. ಅದು ಏನೋ ಗೊತ್ತಿಲ್ಲ, ವಿಶೇಷವಾಗಿ ನಾನು ಆತನ ಪರಮ ಭಕ್ತ. ನಾನು ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಮಲ್ಬೇಕಾದ್ರೆ ಅದನ್ನ ಹೆಸರಿಲ್ಲಾದ್ರೆ ಮಲ್ಗೋದಿಲ್ಲ, ನನ್ನ ಜೀವನ ಸ್ಟಾರ್ಟ್ ಆಗೋದಿಲ್ಲ. ಬಂದ ಕೂಡ ಪೂರ್ವಕ್ಕಿರೋದು ಬಹುಶಃ ನಾನು ನೋಡಿದ್ದು ಇದೇ ಪ್ರಥಮ ಅಂತ ಅನ್ಕೊಂತೀನಿ. ಇಲ್ಲಿ ಕೂಡ ಪೂರ್ವಕ್ಕಿರೋದಿಲ್ಲ, ಹಾಗಾಗಿ ಬಹಳ ವಿಶೇಷ ಇದೆ ಅಂತ ಅನ್ಕೊಂತೀನಿ. ದಕ್ಷಿಣಕ್ಕೆ ಯಾವಾಗಲೂ ಇರ್ತಾರೆ. ಹಾಗಾಗಿ ಈ ಬಡಾವಣೆ ಎಲ್ಲ ನಿವಾಸಿಗಳಿಗೆ ಒಳ್ಳೇದು ಮಾಡಲಿ. ಬಹುಶಃ ಒಂದು ಬಹಳ ಒಳ್ಳೆ ಕಾರ್ಯಕ್ರಮ. ಇವತ್ತು ನಮ್ಮ ಸಂಸ್ಕಾರ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ಏನು ಸನಾತನ ಧರ್ಮ ಅಂತ ಹೇಳ್ತಾ ಇದೀವಿ, ಹಿಂದೂತ್ವ ಉಳಿಬೇಕು. ಇವತ್ತು ತಾನೇ ಬಹುಶಃ ರಾಯಚೂರು ನಗರದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಇವತ್ತು RSS ಪಥಸಂಚಲನ ಆಯಿತು, ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು. ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಕೊಟ್ಟು ಹೋಗೋದಿಲ್ಲ ಇವತ್ತು. ಹಾಗಾಗಿ ಇಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಜೊತೆಗೆ ಸಂಸ್ಕಾರ ಕೊಟ್ರೆ ಸಾಕು. ನಾವು ಅವ್ರಿಗೆ ಆಸ್ತಿ ಮಾಡೋದೇನೂ ಬೇಕಾಗಿಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಬಿಟ್ರೆ ಅವರೇ ಮುಂದೆ ಆಸ್ತಿ ಆಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಒಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಪ್ರೊಫೆಸರ್ ವಸುಂಧರಾ ಪಾಟೀಲ್ ಸಹ SCAB ಕಾನೂನು ಮಹಾವಿದ್ಯಾಲಯ ರಾಯಚೂರು ಇವರ ಆಧುನಿಕ ಬದುಕಿನಲ್ಲಿ ಶರಣರ ವಚನಗಳು ಮತ್ತು ಕಾನೂನು ವಿಷಯ ಕುರಿತು ಮಾತನಾಡುತ್ತಾ 12ನೇ ಶತಮಾನದ ಶರಣರು ಭಿನ್ನ ಭಿನ್ನ ಸಮುದಾಯದವರು ಭಿನ್ನ ಭಿನ್ನ ಕಾಯಕ ತತ್ವ ಹೊಂದಿದ ಶರಣರ ಸಮೂಹ ಒಂದು ಶಕ್ತಿಯಾಗಿ ಗೋಚರಿಸಿತು. ಶರಣರು ಪ್ರಾಮಾಣಿಕವಾಗಿ ಬದುಕುವ ಸ್ವಾತಂತ್ರ್ಯ ಹೊಂದಿದ್ದರು. ಆಧ್ಯಾತ್ಮಿಕ ಘನತೆ, ಪ್ರಜಾಪ್ರಭುತ್ವದ ಘನತೆಯನ್ನು ಶರಣರು ಹೊಂದಿದ್ದರು. ನುಲಿಯ ಚಂದಯ್ಯನವರು ತಮ್ಮ ಹಗ್ಗ ನೇಯುವ ಕಾಯಕದಲ್ಲಿ ಇದ್ದಾಗ ಕೊರಳಲಿನ ಲಿಂಗ ಕೆಳಗೆ ಬಿದ್ದಾಗ ಪೂಜೆಗಿಂತ ಕಾಯಕ ಮುಖ್ಯ ಎಂದು ತಿಳಿಸುತ್ತಾರೆ. ಸತ್ಯ ಶುದ್ಧವಿಲ್ಲದ ಕಾಯಕವು ಕಾಯಕವಲ್ಲ ಎಂದು ಹೇಳುತ್ತಾರೆ. ಇಂದಿನ ಆಧುನಿಕ ಕುಟುಂಬಗಳಲ್ಲಿ ಸಾಮರಸ್ಯ ಇಲ್ಲದೆ ಎಷ್ಟೋ ಕುಟುಂಬಗಳು ನ್ಯಾಯಾಲಯದ ಮೊರೆ ಹೋಗುತ್ತಿದ್ದಾರೆ. ವಿದ್ಯಾವಂತರ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳನ್ನು ಮಾಡಿಕೊಂಡು ಕೋರ್ಟ್ ಮೊರೆ ಹೋಗುತ್ತಿರುವುದು ಶೋಚನೀಯವಾಗಿದೆ. ಬದುಕಿನಲ್ಲಿ ನೈತಿಕ ಮೌಲ್ಯಗಳು ಇಂದಿನ ಕುಟುಂಬಗಳು ಬೆಳೆಸಿಕೊಂಡು ತಂದೆ ತಾಯಿಯನ್ನು ಮತ್ತು ಕುಟುಂಬದವರನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಕಂಡು ಸಾಮರಸ್ಯದಿಂದ ಜೀವನ ಸಾಗಿಸಲು ಮುಂದಾಗಬೇಕು. ಇಂದಿನ ಸಮಾಜಕ್ಕೆ ಬುನಾದಿ ಶರಣರ ವಚನಗಳು, ವಿಚಾರಗಳು ಇಂದು ಪ್ರಸ್ತುತವಾಗಿವೆ. ಅಣ್ಣ ಬಸವಣ್ಣ ಮನೆಗೆ ಬಂದ ಕಳ್ಳ ನೀಲಾಂಬಿಕೆಯ ಪತ್ನಿ ಆಭರಣಕ್ಕೆ ಕೈ ಹಾಕಿದಾಗ ಅವನ ಕೈಯನ್ನು ಏಕೆ ನೋಯಿಸುತ್ತೀಯಾ, ಆಭರಣಗಳನ್ನೆಲ್ಲ ಬಿಚ್ಚಿಕೊಡು ಎಂದು ಪತ್ನಿಗೆ ಹೇಳುತ್ತಾನೆ. ನನ್ನ ಮನೆಗೆ ಬಂದಿದ್ದು ಕಳ್ಳನಲ್ಲ, ಕೂಡಲ ಸಂಗಮ ದೇವನೇ ಆ ರೂಪದಲ್ಲಿ ಬಂದಿದ್ದಾನೆ ಎಂದಾಗ ಆ ಕಳ್ಳನ ಮನಸ್ಸು ಪರಿವರ್ತನೆ ಮಾಡಿ ಅವನನ್ನು ಶರಣನನ್ನಾಗಿ ಮಾಡಿದ ಕೀರ್ತಿ ಬಸವಣ್ಣನಿಗೆ ಸಲ್ಲುತ್ತದೆ. ಹಾಗಾಗಿ ಇಂದು ನಾವು ನಮ್ಮ ಬದುಕಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರವನ್ನು, ಅವರ ತತ್ವಗಳನ್ನು ಅಳವಡಿಸಿಕೊಂಡು ಪ್ರಚುರಪಡಿಸಬೇಕಾಗಿದೆ. ಆಸ್ತಿ ಸಂಪತ್ತು ಸ್ಥಿರವಲ್ಲ ಎಂದು ಮನಗಾಣಬೇಕಾಗಿದೆ. ಸಮಾಜದ ನಿರ್ಮಾಣ ಮಾಡಬೇಕಾಗಿದೆ. ಸಾಮರಸ್ಯ ಬದುಕಿಗೆ ಭಾವೈಕ್ಯತೆ ಸಂದೇಶ ಹರಡಬೇಕಾಗಿದೆ. ಸಮಾಜದಲ್ಲಿನ ಮೌಲ್ಯವನ್ನು ಕಿತ್ತೊಗೆಯಬೇಕಾಗಿದೆ. ವೈಜ್ಞಾನಿಕ ಚಿಂತನೆಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ಇಂಥ ಶರಣರ ಚಿಂತನೆಗಳ ವೇದಿಕೆಯನ್ನು ಕಲ್ಪಿಸಿ ಚಿಂತನೆ ಮಾಡುತ್ತಿರುವುದು ಸಂತೋಷವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೊದಲು ನಾವು ಈ ಚಿಂತನೆ ಯಾಕೆ ಬೇಕು ಅಥವಾ ಈ ಶಿವಾನುಭವ ಗೋಷ್ಠಿ ಯಾಕೆ ಬೇಕು ಅಂತ ಒಂದು ವಿಚಾರವನ್ನು ಮಾಡೋದಾದ್ರೆ, ಏನು ವಚನಗಳು ಅಥವಾ ಯಾಕೆ ಆ ಶಿವಾನುಭವ ಗೋಷ್ಠಿ ಯಾರಿಗೆ ಬೇಕು ಅಥವಾ ಅದರ ಉದ್ದೇಶ ಏನು, ಇಷ್ಟು ಕಷ್ಟಪಟ್ಟು ಎಲ್ಲರನ್ನ ಕೂಡಿಸ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶಗಳ ಹಿಂದೆ ಈ ಒಂದು ಅಗಾಧವಾಗಿರ್ತಕ್ಕಂಥ ಒಂದು ಉದ್ದೇಶ ಇದೆ. ಇದನ್ನ ದಯವಿಟ್ಟು ನಾವೆಲ್ಲರೂ ಉಪಯೋಗ ತಗೊಳ್ಬೇಕು. ಒಂದು ಮಾತಿದೆ, ಯಾರಿಗೆ
ಒಂದು ಪೂರ್ವ ಜನ್ಮದ ಪುಣ್ಯ ಇದೆ. ಅವರು ಮಾತ್ರ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ, ಅದು ಕೂಡ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ. ನಾವು ಸಂಸಾರದ ಜಂಜಾಟದಲ್ಲಿ ಬಹಳ ಹೇಳ್ಕೊಂಡ್ಬಿಡ್ತೀವಿ, ಏನಂದ್ರೆ ಟೈಮ್ ಇಲ್ಲ, ನಾವು ವರ್ಕ್ ಮಾಡ್ತಾ ಇದೀವಿ, ವರ್ಕ್ ಪ್ಲೇಸ್ ಅಲ್ಲಿ ಇದೀವಿ, ಇನ್ನೂ ಇರೋದಿಲ್ಲ, ವರ್ಕ್ ಪ್ಲೇಸ್ ಅಲ್ಲಿ ಬಂದಿದ್ದಾರೆ, ಎಲ್ಲಾ ಕಾರ್ಯಕ್ರಮಗಳನ್ನ ಮುಗಿಸಿ ಕೂಡ ನಾವು ಬರ್ಬಹುದು ಅನ್ನೋ ಒಂದು ಮನೋಸ್ಥೈರ್ಯ ನಮ್ಮ ಹತ್ರ ಇದ್ರೆ ಇಂಥ 100 ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಕೂಡ ನಾವು ಬರ್ಬೋದು. ಅದು ನಮ್ಮ ಪೂರ್ವಜರ ಆಶೀರ್ವಾದ ನಮ್ಗೆ ಇರ್ಬೇಕಂತ ನನಗೆ ಫೀಲ್ ಆಗ್ತದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಂದಿನ ಒಂದು ಶರಣರಲ್ಲಿ ಯಾಕೆ ಚಿಂತನೆ ಮಾಡಬೇಕು, ಯಾಕೆ ನಾವು ಶಿವಾನುಭವ ಗೋಷ್ಠಿಗಳನ್ನೇ ಮಾಡಬೇಕು ಅಂತ ನೋಡೋದಾದ್ರೆ, ಶರಣರು ತಾವು ಏನು ನಡೆದಿದ್ದಾರೆ ಅದರಂತೆ ನುಡಿದಿದ್ದಾರೆ. ವಚನ ಅಂದ್ರೆ ನಾವು ಹೇಳ್ತೀವಿ ಅಂದ್ರೆ ಕೊಟ್ಟ ಮಾತು ಅಥವಾ ಒಂದು ಮಾತು ಅಂತ ಹೇಳ್ತೀವಿ. ನಾವು ಯಾರಿಗೋಸ್ಕರನಾಗಿ ಶರಣರು ಬರೀಲಿಲ್ಲ, ಯಾವ ಪ್ರಶಸ್ತಿಗಾಗಿ ಅವರು ಬರೀಲಿಲ್ಲ, ಅಥವಾ ಯಾವ ರಾಜ್ಯ ಮನ್ನಣೆಗಾಗಿ ಕೂಡ ಅವರು ತಮ್ಮ ಒಂದು ವಚನಗಳನ್ನ ಬರೆದಿಲ್ಲ. ಯಾಕೆಂದ್ರೆ ಅಸಹಜತೆಯ ಬದುಕನ್ನ ನಾವು ಯಾವ ರೀತಿ ಮಾಡಬೇಕು, ವಚನಗಳಲ್ಲಿ ತುಂಬಿರುತ್ತಾರೆ. ನಮ್ಮ ಜೀವನವನ್ನ ಅರ್ಥಪೂರ್ಣವಾಗಿ ಮತ್ತು ಶಾಂತಿಯುತವಾಗಿ ನಾವು ಸರ್ ಒಂದು ಟೈಟಲ್ ಏನ್ ಕೊಡೋಣ ಅಂತ ನಾವು ಕೇಳಿದ್ರು. ನನಗೆ ಅನಿಸಿದ್ದು ಏನಂದ್ರೆ, ಆಧುನಿಕ ಬದುಕಿನ ಸಾಮರಸ್ಯದಲ್ಲಿ ವಚನ ಮತ್ತು ಕಾನೂನು ಅಂತ ತಗೊಂಡಿದ್ದಾರೆ. ನನಗೆ ಓದುವಾಗ ಅನಿಸಿದ್ದು ಏನಂದ್ರೆ, ಆಧುನಿಕ ಬದುಕಿನಲ್ಲಿ ಸಾಮರಸ್ಯ ಇದೆಯಾ ಅಂತ ಒಂದು ಕ್ವಶನ್ ಬರ್ತದೆ. ಸಾಮರಸ್ಯ ಅಂದ್ರೆ ಏನು? ಹೊಂದಾಣಿಕೆ, ನಾವು ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳೋದು, ಒಂದು ಸಹನೆಯ ಬಾಳ್ವೆಯನ್ನು ನಡೆಸೋದು. ಅದು ಈ ಒಂದು ಆಧುನಿಕತೆಯ ಒಂದು ತಾಂತ್ರಿಕ ಯುಗದಲ್ಲಿ ಎಲ್ಲೋ ನಾವು ಕಳ್ಕೊಂಡಿದೀವಿ ಅಂತ ನನಗೆ ಅನಿಸ್ತದೆ. ಸಾಮರಸ್ಯ ಅನ್ನೋದನ್ನ ನಾವು ಕಟ್ಟಬೇಕಾದ್ರೆ ವಚನಗಳಲ್ಲಿ ಶಕ್ತಿ ಇದೆ. ಆ ವಚನಗಳ ಆಧಾರದ ಮೇಲೆ ಎಲ್ಲಾ ಕಾನೂನುಗಳು ನಿಂತಿದ್ದಾವಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಇಲ್ಲಿ ವಚನಗಳು ಯಾಕೆ ನಮಗೆ ಅಷ್ಟು ಚಿಂತನೆ 12ನೇ ಶತಮಾನದಲ್ಲಿ ನಡೀತು. ನಾವು ಈಗ ಆ ಚಿಂತನೆ ಮಾಡೋದು ಬೇರೆ, ಆದ್ರೆ ಆ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಕಾಲಘಟ್ಟದ ಒಂದು ಸ್ವರೂಪವೇ ಬೇರೆ. ಅಂತ ಸಮಯದಲ್ಲಿ ಅವರು ಎಲ್ಲ ಚಿಂತನೆಯನ್ನು ಮಾಡಿದರೆ ಸರ್ವಕಾಲಕ್ಕೂ ಅದು ಅನ್ವಯವಾಗಿರ್ತಕ್ಕಂಥ ಚಿಂತನೆಗಳಿದ್ದಾವೆ. ಆ ಚಿಂತನೆಗಳನ್ನು ನಾವು ಚಿಂತನೆ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮತ್ತು ಅಳವಡಿಸಿಕೊಂಡಾಗ ನಮಗೆ ಒಂದು ಲಾಭ ಅಂತಕ್ಕಂಥ ದೃಷ್ಟಿಯಿಂದ ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರಾದ ಬಿ ಬಸವರಾಜ್ ಮಾತನಾಡಿ, 47ನೇ ಶರಣರ ಚಿಂತನ ಶಿವಾನುಭವ ಗೋಷ್ಠಿ ಇದಾಗಿದೆ. ಇಲ್ಲಿಯವರೆಗೆ ರಾಯಚೂರು ನಗರದ ಅನೇಕ ವಿದ್ವಾಂಸರನ್ನು ಕರೆಯಿಸಿ ಅವರ ವಿಚಾರಗಳನ್ನು ಬಡಾವಣೆಯ ಜನರಿಗೆ ಮತ್ತು ರಾಯಚೂರು ಜನರಿಗೆ ಉಣಬಡಿಸುತ್ತಿರುವುದು ನಮ್ಮ ಸಮಿತಿಯ ಹೆಮ್ಮೆಯಾಗಿದೆ. ಸಮಿತಿಯಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಇಲ್ಲಿಯವರೆಗೆ ನಡೆಸಿದ ಗೋಷ್ಠಿಯ ಎಲ್ಲಾ ಲೇಖನಗಳನ್ನು ಗ್ರಂಥ ರೂಪದಲ್ಲಿ ತರುತ್ತಿದ್ದೇವೆ. ತಮ್ಮ ಸಹಕಾರ ಬೆಂಬಲ ಇರಲಿ ಎಂದು ಹೇಳಿದರು. ಈಗಾಗಲೇ ನಾವು 46 ಒಂದು ಶರಣ ಚಿಂತನ ಗೋಷ್ಠಿಗಳನ್ನು ಮುಗಿಸಿಕೊಂಡು ಇವತ್ತು 47ನೇ ಶರಣ ಚಿಂತನೆ ಗೋಷ್ಠಿಗಳಿಗೆ ಇವತ್ತು ಹೆಜ್ಜೆಯನ್ನು ಈಗಾಗಲೇ ಉದ್ಘಾಟನೆ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೀವಿ. ಈಗಾಗಲೇ ನಾವು ಈ ಒಂದು ದೇವಸ್ಥಾನ ಪ್ರಾರಂಭ ಆದಮೇಲೆ ಅವಾಗ ಅಣ್ಣವರು, ನಮ್ಮ ತಿಪ್ಪರಾಜ ಅವಲ್ದಾರ್ ಅಣ್ಣವರು ಅವಾಗ ಗ್ರಾಮೀಣ ಶಾಸಕರಾಗಿದ್ದರು. ಅವ್ರನ್ನೂ ಸಹಿತ ನಾವು ಹೋಗಿ ಹೋದಾಗ ಎಲ್ಲ ಒಳ್ಳೆಯದಾದ ಮಾಡ್ರ ಅಂತೇಳಿ ಅವ್ರು ನಮಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನು ಅವತ್ತು ನಮಗೆಲ್ಲ ಹೇಳಿದರು. ಅವರು ಇವತ್ತು ಇಲ್ಲಿ ಬಂದು ನೋಡಿದ ಮೇಲೆ ಅವರು ಸಹಿತ ಏನಪ್ಪ ಭಾಳ ಸಂತೋಷ ಆಯಿತು ಅಂತೇಳಿ ಅವರು ಬಂದಿದ್ದಿಲ್ಲ. ಆದರೆ ನೋಡ್ರಿ ಹೆಂಗಿರ್ತದೆ, ಅದು ಟೈಮ್ ಕೂಡಿ ಬರಬೇಕಾದ್ರೆ ಆ್ಯಕ್ಚುಲ್ ನಾವು ಉದ್ಘಾಟಕರಾಗಿ ಅದು ಕಾರ್ಯಕ್ರಮ ಮುಂದೂಡಿಸೋದಾಗೆ ಹೋದ ಬಾರಿ ನಾವು ಮಾಂತೇಶ್ 10 ಅವ್ರನ್ನ ಕರೆದಿದ್ವಿ ಉದ್ಘಾಟಕರು ಅಂತೇಳಿ. ನನಗನ್ನಿಸ್ತು ಅವರು ನಾಳೆ ಆದ ಕಾರ್ಯಕ್ರಮ ಅಂದರೆ ಅವ್ರ ಅಣ್ಣವ್ರಿಗೆ ಅನಾರೋಗ್ಯ ಇರೋದ್ರಿಂದ ಬೆಂಗಳೂರು ಬೇಕಾಗೋಣ, ಹಿಂಗಾಗಿ ಸ್ವಲ್ಪ ಕ್ಷಮಿಸ್ಬೇಕು, ಮುಂದಿನ ಬಾರಿ ಬರುತ್ತೆ ಅಂತೇಳಿ ಹೇಳಿದ್ರು. ನನಗೆ ತಕ್ಷಣ ಉಳಿದು ತಿಪ್ಪರಾಜ ಅವಲ್ದಾರಣ್ಣವ್ರು ಅದೇನೋ ನನ್ನ ಮನಸ್ಸಿಗೆ ಅಂತ ಕೇಳಿದ್ರೆ ಅವರು, ನಾನು ಶಂಕರಗೌಡರು ಫೋನ್ ಮಾಡಿದೆ, ಇದ್ದಾರಲ್ಲ ಊರಾಗಿದ್ದಾರ ಅಂದರೆ ಮತ್ತೆ ಈ ಕಾರ್ಯಕ್ರಮ ಬರ್ಬೇಕಲ್ಲಪ್ಪ, ಕರಿಬೇಕಲ್ಲ ಅಂತಂದಾಗ ಇಲ್ಲ ನಾನು ಟ್ರೈ ಮಾಡ್ತಂತಂದ್ರು. ಅವರು ಸ್ವಲ್ಪ ಗದ್ವಾಲ ಓದ ಸಲುವಾಗಿ ನಾನೇ ಅವರಿಗೆ ಫೋನ್ ಹಚ್ಚಿದೆ, ಇಲ್ಲಪ್ಪ ನಾನು ಬರ್ತೀನಿ, ಖಂಡಿತ ನಾಳೆ ಊರಾಗಿರ್ತೀನಿ, ಬರ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ಯಾಕಂದರೆ ನಾವು ಪೂರ್ವ ನಿಗದಿತ ಒಂದು 10 ದಿವಸ 20 ದಿವಸ ಮೊದಲಿಗೆ ಹೇಳಿದ್ರೆ ಕಾರ್ಯಕ್ರಮ ಬರಬೇಕಾದ್ರೆ ಇವತ್ತು ನಾಳೆ ಭಾಳ ಆಲೋಚನೆ ಮಾಡ್ತಂಥ ಪರಿಸ್ಥಿತಿಯಲ್ಲಿ ಅವ್ರು ನಮ್ಮ ಮೇಲೆ ಅಭಿಮಾನ ಇಟ್ಟು, ಇಲ್ಲ ನಾನು ಬರ್ತೀನಿ, ಅದೇನು ಯಾವುದೇ ಇದಿಲ್ಲ, ನಾಳೆ ಎಷ್ಟು ಗಂಟೆಗೆ ಅಂತಂದರೆ ಕರೆಕ್ಟ್ 7 ಗಂಟೆಗೆ ಅವ್ರು ಬಂದುಬಿಟ್ರೆ ನಾವು ಯಾರು ಇನ್ನೂ ಇಲ್ಲಿಲ್ಲ, ನಾವು ಸುಮಾರು 8-10 ಜನ ಇದ್ದೀವಿ. ನಾನು ಶಂಕರಗೌಡ ಪಾಟೀಲ್ ಅವ್ರು ಬಿಟ್ಟಿವೋಣ ಅಂತ ಹೇಳ್ಬಿಟ್ರು, ನಾನು ಬಂದುಬಿಡ್ರೋಣ ಅಂತಂದೆ. ಯಾಕಂದರೆ
ಒಂದು ಒಂದು ಸಮಯ ಪ್ರಜ್ಞೆ ಇನ್ನೊಂದು ಅವರು ಭಾಳ ಪಾಲನೆ ಮಾಡಿಕೊಂಡು ಬಂದಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಅಭಿಮಾನಕ್ಕಾಗಿ ಮತ್ತೊಮ್ಮೆ ಅವರು ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನಾವು ಈ ಒಂದು ದೇವಸ್ಥಾನ ನಿರ್ಮಿಸಿದ ಮೇಲೆ ಇಲ್ಲಿ ಏನಾದರೂ ಚಟುವಟಿಕೆಗಳನ್ನು ಮಾಡಬೇಕು, ವಿಶೇಷವಾದ ಕಾರ್ಯಕ್ರಮ ಕೊಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಶರಣ ಚಿಂತನೆಗೋಷ್ಠಿಗಳನ್ನು ಮಾಡಬೇಕು. ಯಾಕಂದರೆ ಇವತ್ತು ಪ್ರಸ್ತುತ ಇದೆ, ಈ ಸಮಾಜಕ್ಕೆ ಅವರು ನೀಡಿದಂಥ ಸಂದೇಶಗಳನ್ನು ತಲುಪಿಸಬೇಕು. ನಾವು ಒಂದು ಸೇತುವೆಯಾಗಿ ನಮ್ಮ ಸಮಿತಿ ಕೆಲಸ ಮಾಡಬೇಕು. ನಮಗೆ ಶರಣರ ಬಗ್ಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ಒಂದು ಸಂಘಟಿತ ನಾವು ಸಂಘಟನೆ ಮಾಡೋದು ಅಂತ ಒಂದು ವಿದ್ಯಾವಂತರನ್ನು ಒಂದು ನಾಗರಿಕರನ್ನು ಕರೆಸಿ ಅವರ ಕಡೆಯಿಂದ ಉಪದೇಶಗಳನ್ನು ವ್ಯವಸ್ತಕ್ಕಂಥ ಕೆಲಸವನ್ನು ನಾವು ಭಾಳಷ್ಟು ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಸಹಿತ ನಾವು ಭಾಳ ಮನಸ್ಫೂರ್ತಿಯಿಂದ ನಮ್ಮೆಲ್ಲ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಈ ಒಂದು ಕಾರ್ಯಕ್ರಮ ಸಲುವಾಗಿ ನಾವು ಸದಾ ಸಿದ್ಧರಾಗಿ ಇದ್ದೀವಿ. ನಾವು ತೆಳಗಡೆ ಒಂದು ಸ್ಲೋಗನ್ ಕೊಟ್ಟಿದ್ವಿ, ಸಹಾಯ ಸಹಕಾರ ನಿಮ್ಮದು, ಸದಾ ಸೇವೆ ನಮ್ಮದು ಅಂತೇಳಿ. ನಾವು ಸೇವೆ ಮಾಡಲಿಕ್ಕೆ ಮನಪೂರ್ವಕವಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡು ಬಿಟ್ಟಿವಿ. ಯಾಕಂದರೆ ನಿಮ್ಮ ಸಹಕಾರವನ್ನು ಸಹಿತ ಅದನ್ನು ಸದುಪಯೋಗಪಡಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಶ್ರೀಗಿರಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಮಾಡ್ತಾಯಿದೆ. ಸುಮಾರು 250 ಪೇಜ್ ಈಗಾಗಲೇ ರೆಡಿಯಾಗಿದೆ. ಈಗಾಗಲೇ ಎಲ್ಲ ಭಾಗವಹಿಸಿದಂಥ ಎಲ್ಲ ಉಪನ್ಯಾಸಕರುಗಳು ಈಗಾಗಲೇ ನಮಗೆ ಇಮೇಲ್ ಹಾಕಿದ್ದಾರೆ, ಕೆಲವರು ಬರೆದು ಕೊಟ್ಟಿದ್ದಾರೆ. ನಾವು ಈಗೆಲ್ಲ ಸಂಪಾದಕ ಮಂಡಳಿ ಕಳಿಸಿಕೊಟ್ಟಿದ್ದೀವಿ. ಅದು ಸಹಿತ ಕಾರ್ಯಕ್ರಮ ಭಾಳ ಇದು ನಡೀತಿದೆ. ಮುಂದಿನ ಇದೇ ತಿಂಗಳು ಇನ್ನೊಂದು ವಾರ ಬಿಟ್ಟು ಜಲ್ಲಾರಣ್ಣವರು ನಾವು ಒಂದು 5-6 ಜನ ಹೋಗಿ ಅದೆಲ್ಲ ಬೆಂಗಳೂರಿಗೆ ಹೋಗಿ ಆ ಒಂದು ಕಾರ್ಯಕ್ರಮ ಸಹಿತ ಗ್ರಂಥ ಬಿಡುಗಡೆ ಪುಸ್ತಕ ತರಲಿಕ್ಕೆ ಸಹಿತ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ಇದಕ್ಕೆ ಇನ್ನು ಮುಂದೆ ಸಹಿತ ನಿಮ್ಮ ಸಲಹೆ ಸಹಕಾರಗಳು ಇರಲಿ ಅಂತೇಳಿ ತಮ್ಮೆಲ್ಲರಲ್ಲಿ. ನಂತರ ನವೋದಯ BEd ಕಾಲೇಜಿನ ಉಪ ಪ್ರಾಂಶುಪಾಲರಾದ ಎನ್ ರಾಜಶೇಖರ್, PhD ಪದವಿ ಪುರಸ್ಕೃತರನ್ನು ಹಾಗೂ ಚಿಕ್ಸುಗೂರು ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾದ ಶ್ರೀನಿವಾಸ್ ಯಗ್ನೂರು ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಮಾಜಿ RDA ಸದಸ್ಯರಾದ ಶೇಖರ್ ವಾರದ್, ರಾಯಚೂರು ಗ್ರಾಮೀಣ ಮಾಜಿ ಅಧ್ಯಕ್ಷರಾದ ಶಂಕರ್ ಗೌಡ ಮಿರ್ಜಾಪುರ್, ಬಂಡೇಶ್ ವೆಲ್ಕಮ್ ದಿನ್ನಿ, ಅನ್ನದಾಸೋಹಿಗಳು ಸಂಯೋಜಕರಾದ ರಾಮಕೃಷ್ಣ ಜೋಶಿ ಇವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾರುತಿನಗರ ಬಡಾವಣೆಯ ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಸೂರ್ಯೋದಯ ವಾಕಿಂಗ್ ಕ್ಲಬ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆ ಕರಿಯಪ್ಪ ಪ್ರಾರ್ಥಿಸಿದರು. ಭೀಮಣ್ಣ ಗಂಗಾವರ್ ಕಾರ್ಯಕ್ರಮ ನಿರೂಪಿಸಿದರು. ನರಸಿಂಹಲು ಉಪ್ರಾಳ ಸ್ವಾಗತಿಸಿದರು. ಮರಿಲಿಂಗಪ್ಪ ಮಡಿವಾಳ ವಂದಿಸಿದರು. ಸಿಂಧನೂರಿನಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ ಹೊನಲು ಬೆಳಕಿನ ಪಂದ್ಯಾವಳಿಯ ಫೈನಲ್ನಲ್ಲಿ ರಾಯಚೂರಿನ AV9 ತಂಡವು ಶಿವರೆಡ್ಡಿ ವಾರಿಯರ್ಸ್ 9 ಲಿಂಗ್ಸ್ಕೂರು ತಂಡವನ್ನು 32 ರನ್ಗಳ ಭರ್ಜರಿ ಜಯ ಸಾಧಿಸಿ ಮೊದಲ KKPL 1 ಕಪ್ ಅನ್ನು ಮುಡಿಗೇರಿಸಿತು. ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಚೈತ್ರ CC ಗೆಳೆಯರ ಬಳಗ ಹಾಗೂ ಸಿಂಧನೂರು ಗೆಳೆಯರ ಬಳಗದಿಂದ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಶುಕ್ರವಾರ ರಾತ್ರಿ 10 ಗಂಟೆಗೆ ಆರಂಭವಾದ ಬೆಳಕಿನ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ರಾಯಚೂರಿನ AV9 ತಂಡವು ನಿಗದಿತ 8 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ಕಳೆದುಕೊಂಡು 85 ರನ್ ಗಳಿಸಿತು. 86 ರನ್ಗಳ ಗುರಿಯೊಂದಿಗೆ ಬ್ಯಾಟಿಂಗ್ಗೆ ಇಳಿದ ಶಿವರೆಡ್ಡಿ ವಾರಿಯರ್ಸ್ ಲಿಂಗ್ಸ್ಕೂರು ನಿಯಮಿತವಾಗಿ ವಿಕೆಟ್ಗಳನ್ನು
ಕಳೆದುಕೊಳ್ಳುತ್ತಾ ಅಂತಿಮವಾಗಿ 9 ವಿಕೆಟ್ ಕಳೆದುಕೊಂಡು 53 ರನ್ ಗಳಿಸಿ 32 ರನ್ಗಳ ಅಂತರದಲ್ಲಿ ಸೋಲೊಪ್ಪಿಕೊಂಡಿತು. ರಾಯಚೂರಿನ AV9 ತಂಡ ಆರಂಭಿಕ ಆಟಗಾರ ಗೌಸ್ ಶೇಖ್ ಬಿರುಸಿನ ಬ್ಯಾಟಿಂಗ್ ನಡೆಸಿ 27 ಎಸೆತಗಳಲ್ಲಿ 58 ರನ್ ಗಳಿಸಿ ತಂಡಕ್ಕೆ ಭದ್ರ ಬುನಾದಿ ಹಾಕಿದರು. ಇವರ ಆಟದಲ್ಲಿ 5 4 ಹಾಗೂ 4 ಸಿಕ್ಸರ್ಗಳು ಇದ್ದವು. 214.18 ಸರಾಸರಿಯಲ್ಲಿ ರನ್ ಗಳಿಸಿದರು. ಇವರಿಗೆ ಇನ್ನೋರ್ವ ಆರಂಭಿಕ ಆಟಗಾರ ಇಮ್ತಿಯಾಜ್ ಖುರೇಷಿ ಉತ್ತಮ ಸಾಥ್ ನೀಡಿದರು. 9 ಎಸೆತಗಳನ್ನು ಎದುರಿಸಿ 12 ರನ್ಗಳನ್ನು ಗಳಿಸಿದರು. ಶಿವರೆಡ್ಡಿ ವಾರಿಯರ್ಸ್ ಲಿಂಕ್ಸ್ಗೂರು ತಂಡದ ಪರವಾಗಿ ಸಂಜು ಪವಾರ್ ಹಾಗೂ ಮುತ್ತು ನಾಯಕ್ ತಲಾ 1 ವಿಕೆಟ್ ಪಡೆದರು. 86 ರನ್ಗಳ ಗುರಿಯೊಂದಿಗೆ ಬ್ಯಾಟಿಂಗ್ ನಡೆಸಿ ಶಿವರೆಡ್ಡಿ ವಾರಿಯರ್ಸ್ ಲಿಂಕ್ಸ್ಗೂರು ತಂಡವು 13 ರನ್ ಗಳಿಸಿದಾಗ ಓಪನರ್ ಲಕ್ಷ್ಮೀ ಸಾಗರ್ ಅವರ ವಿಕೆಟ್ ಕಳೆದುಕೊಂಡು ಆರಂಭಿಕ ಆಘಾತ ಅನುಭವಿಸಿತು. ನಂತರ ಬಂದ ಮುತ್ತು ನಾಯಕ್ ಸಹ ಮೊದಲ ಎಸೆತದಲ್ಲೇ ವಿವೇಕ್ ನಾಯಕರಿಗೆ ವಿಕೆಟ್ ಒಪ್ಪಿಸಿದರು. ನಂತರ ಬಂದ ಯಾವ ಬ್ಯಾಟ್ಸ್ಮನ್ನಿಂದಲೂ ನಿರೀಕ್ಷಿತ ಪ್ರದರ್ಶನ ನೀಡದೆ ಪೆವಿಲಿಯನ್ಗೆ ಪರೇಡ್ ನಡೆಸಿದರು. ಕಾರ್ತಿಕ ನಾಯಕ್ ಮಾತ್ರ 26 ರನ್ಗಳ ಕಾಣಿಕೆ ನೀಡಿದರು. AV9 ತಂಡದ ಪರವಾಗಿ ವಿವೇಕ್ ನಾಯಕ್ ಹಾಗೂ ಶೋಯಬ್ ಖುರೇಷಿ ತಲಾ 2 ವಿಕೆಟ್ಗಳನ್ನು ಪಡೆದು ತಂಡ ಗೆಲುವಿಗೆ ಕೊಡುಗೆ ನೀಡಿದರು. ಸಿಂಧನೂರಿನ ಕ್ರಿಕೆಟ್ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ನಡೆದ ಹೊನಲು ಬೆಳಕಿನ KKPL ಪಂದ್ಯಾವಳಿ ನೋಡಲು ಅಸಂಖ್ಯಾತ ಅಭಿಮಾನಿಗಳು ಕ್ರೀಡಾಂಗಣದಲ್ಲಿ ಇದ್ದರು. ಮಧ್ಯರಾತ್ರಿ 12 ಗಂಟೆವರೆಗೂ ಪಂದ್ಯ ನಡೆದರೂ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಮನ ಸೆಳೆದರು. KKPL ಮೊದಲ ಟೂರ್ನಿ ಅತ್ಯಂತ ಯಶಸ್ಸು ಕಂಡಿತು. ಆಯೋಜಕರಿಗೆ ಶಕ್ತಿ ತುಂಬಿತು. RKDCC ಬ್ಯಾಂಕ್ ನಿರ್ದೇಶಕ ಪಂಪನಗೌಡ ಬಾದರ್ಲಿ ವಿಜೇತ ತಂಡಕ್ಕೆ ಬಹುಮಾನ ವಿತರಿಸಿದರು. ಚೈತ್ರ ಸಿಸಿ ಗೆಳೆಯರ ಬಳಗದ ಅಧ್ಯಕ್ಷ ನಾಗರಾಜ್ ಗಸ್ತಿ ಹಾಗೂ ಕ್ರಿಕೆಟ್ ಪಂದ್ಯಾವಳಿಯ ಬಹುಮಾನಗಳನ್ನು ನೀಡಿದ ದಾನಿಗಳ ವೇದಿಕೆಯಲ್ಲಿ ಇಂದು ಬಹುಮಾನ ವಿತರಿಸಿದರು. ನಗರದ ವಾರ್ಡ್ ನಂಬರ್ 12ರಲ್ಲಿ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕದಿಂದ 70ನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ರಾಜ್ಯ ಕಾಂಗ್ರೆಸ್ ಮುಖಂಡರಾದ ರವಿ ಬೋಸ್ರಾಜ್ ನೆರವೇರಿಸಿದರು. ರಾಯಚೂರು ಮಹಾನಗರ ಪಾಲಿಕೆಯ ಉಪಾಧ್ಯಕ್ಷರಾದ ಸಾಜಿದ್ ಸಮೀರ್, ಮಹಮ್ಮದ್ ಶಾಲಂ, ಕಾಂಗ್ರೆಸ್ ಮುಖಂಡರು ರಮೇಶ್ ಯಾದವ್, ರಾಯಚೂರು ಮಹಾನಗರ ಪಾಲಿಕೆ ಸದಸ್ಯರು ರಾಜೇಶ್, ಜಿಲ್ಲಾ ಅಧ್ಯಕ್ಷರು ಬಸವೇಶ್ವರ ಸಂಘ, ಬಿ ವೆಂಕಟೇಶ್, ಕಾಂಗ್ರೆಸ್ ಮುಖಂಡರು ಭೀಮಣ್ಣ, ಮಾಜಿ ನಗರಸಭೆ ಸದಸ್ಯರು ಎ ವಸಂತ್ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಜನಸೈನ್ಯ ಜಿಲ್ಲಾಧ್ಯಕ್ಷರಿಂದ ವೆಂಕಟೇಶ್ ಅರ್ಗೋಲು, ಉಪಾಧ್ಯಕ್ಷರು ನಶಾಂತ್, ವೆಂಕಟೇಶ್ ಚಿಕ್ಕಬಾದರದಿನ್ನಿ, ಪ್ರಸಾದ್ ಭಂಡಾರಿ, ವೆಂಕಟೇಶ್, ಸಂದೀಪ್, ರಾಜು, ಯಲ್ಲಪ್ಪ, ಉಮೇಶ್, ಶ್ರೀನಿವಾಸ್, ತಿಮ್ಮಾರೆಡ್ಡಿ, ಸಚಿನ್, ಭರತ್, ಶರಣು, ಹುಸೇನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. RSS ಪಥಸಂಚಲನ, ದೇಶ ಹಿಂದೂ ಧರ್ಮ ರಕ್ಷಣೆಗೆ ನಮ್ಮಿಂದಲೇ ಬದಲಾವಣೆ ಪ್ರಾರಂಭವಾಗಲಿ. ಕೃಷ್ಣ ಜೋಶಿ. ಸಭ್ಯತೆ ಸಂಸ್ಕೃತಿ ಬೆಳೆಸುವುದೇ ಗುರುಪೀಠಗಳ ಧ್ಯೇಯ. ರಂಭಾಪುರಿ ಜಗದ್ಗುರುಗಳು. ನವೆಂಬರ್ 5ರಂದು ರಂಗಕುಸುಮ ಸಾಂಸ್ಕೃತಿಕ ವೇದಿಕೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಕಾಮಿಡಿ ಕಿಲಾಡಿ ಕಲಾವಿದರು ಭಾಗಿ. ಸಿದ್ದೇಶ್ ವಿರಕ್ತ ಮಠ. ಶ್ರೀ ನರೇಂದ್ರಾಚಾರ್ಯ ಪಾದುಕೆ ಮೆರವಣಿಗೆ, ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ. ಶರಣರ ಚಿಂತನೆಗಳು ಸಾಮರಸ್ಯ ಜೀವನಕ್ಕೆ ಅವಶ್ಯಕ. ತಿಪ್ಪರಾಜ್ ಹವಲ್ದಾರ್. ಮೊಟ್ಟಮೊದಲ ಹೊನಲ ಬೆಳಕಿನ ಪಂದ್ಯಾವಳಿಗೆ ಅದ್ದೂರಿಯ ತೆರೆ. KKPL ಕ್ರಿಕೆಟ್ ರಾಯಚೂರಿನ AV9 ಚಾಂಪಿಯನ್. ಮತ್ತು ವಾರ್ಡ್ ನಂಬರ್ 12ರಲ್ಲಿ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವಾಚರಣೆ. ಇಲ್ಲಿಗೆ ವಾರ್ತಾ ಮುಕ್ತವಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು
ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ರಾಯಚೂರು. ನಾಡಿನ ಸಮಸ್ತ ನಾಗರಿಕರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ವೀರೇಶ್ ಹೀರಾ, ಜಿಲ್ಲಾ ಅಧ್ಯಕ್ಷರು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ರಾಜ್ಯ ಘಟಕ ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡ, ರಾಜ್ಯಾಧ್ಯಕ್ಷರು. ವಿನೋದ್ ರೆಡ್ಡಿ ಎಂ, ರಾಜ್ಯ ಉಪಾಧ್ಯಕ್ಷರು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ತಾಲೂಕು ಘಟಕ ರಾಯಚೂರು. ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಎಚ್. ಶಿವರಾಮೇಗೌಡ, ರಾಜ್ಯಾಧ್ಯಕ್ಷರು. ಅಶೋಕ್ ಕುಮಾರ್ ಸಿ.ಕೆ. ಜೈನ್, ಜಿಲ್ಲಾ ಅಧ್ಯಕ್ಷರು ರಾಯಚೂರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವೆಂಕಟೇಶ್ ಅರಗೋಲ್, ಜಿಲ್ಲಾ ಅಧ್ಯಕ್ಷರು. ಕೆ. ಯರ್ರಿಸ್ವಾಮಿ, ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಶಿವಕುಮಾರ್ ಯಾದವ್, ಜಿಲ್ಲಾ ಅಧ್ಯಕ್ಷರು. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ ರಾಯಚೂರು. ನಮ್ಮ ಕರ್ನಾಟಕ ಸೇನೆ ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಕೆ. ಕೊಂಡಪ್ಪ, ಜಿಲ್ಲಾ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ ರಾಯಚೂರು. ಬಸವರಾಜ್ ಪಡಕೋಟೆ, ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ.